ಏಯ್ ಜ್ಯೋತಿಕಾ ನಿಂತ್ಕೋ 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 ಜ್ಯೋತಿಕಾ. ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋಯ್ತು ನನಗೆ ಇವತ್ತು. ಬಾ 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 ಎಕ್ಸ್ಪೀರಿಯನ್ಸ್ ಮಾಡೋಣ, ಬಾ ಬೇಗ ಬಾ. ಆಗಲ್ಲ ನಿನ್ ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಮದುವೆ ಮಾಡಲ್ಲ ಅಂತ ಹೇಳ್ದ. ನೀನ್ ಮಲ್ಕೊಂಡು ನೀನ್ ನಕ್ಷತ್ರ ಎಣ್ಸೋ, ನಿಂತ್ಕೊಂಡು ನಾನ್ ನಕ್ಷತ್ರ ಎಣ್ಸ್ತೀನಿ. ಬಾ ಜ್ಯೋತಿಕಾ ಬಾ ಬಾ ಎಕ್ಸ್ಪೀರಿಯನ್ಸ್ ಮಾಡೋಣ. ನಿಮ್ ಚಿಕ್ಕಪ್ಪನ ವಿಷಯ ಗೊತ್ತಾಯ್ತು. ನಾ ಗಂಡ್ಸು ಅಲ್ವಾ ಅಂತ ಅನುಮಾನ ಅವನ್ಗೆ. ನಾನ್ ಗಂಡ್ಸಿ ಅಂತ ತೋರಿಸ್ತೀನಿ. ಓ ನಿಂದು ಇದೇ ಕೇಸಾ? ನಮ್ಮ ಅಪ್ಪಂಗೂ ಹಂಗೆ ಆಗಿತ್ತು. ಆದ್ರೆ ಇದೆಲ್ಲ ಮದ್ವೆ ಆದ್ಮೇಲೆ. ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನ್ ಕಲ್ತತ್ಯಾ? ಈಗ್ಲೂ ಅದೇ, ಮದ್ವೆ ಆದ್ಮೇಲೆ ಅದೇ ಆಗೋದು. ಹಲೋ, ನಾನು ನಿನ್ಕಿಂತ ಫಾಸ್ಟ್, ಆದ್ರೆ ಸ್ವಲ್ಪ ತಾಳ್ಮೆ. ಹುಡುಗಿರ್ಗೆ ಕಂಟ್ರೋಲ್ ಇದೆ, ಆದ್ರೆ ಹುಡುಗರ್ಗೆ ಕಂಟ್ರೋಲೇ ಇಲ್ಲ. ಅಯ್ಯೋ ನಾನು ಈಗ ಏನ್ ಮಾಡ್ಲಿ? ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರು, ನಾನು ನೀನು ಒಪ್ಕೊಂಡ್ವಿ. ನಿಮ್ ಚಿಕ್ಕಪ್ಪನೇ ಒಪ್ತಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಲೋಕಿ ಹೇಳಿದ್ದೆ ಹೇಳ್ಬೇಡ ನೀನು. ಹಿಂಗ್ ಮಾಡಿದ್ರೆ ಹೆಂಗೆ? ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಏನ್ ನಂಗ್ ಓಡಕ್ಕಾಗಲ್ಲ, ಕಾಲ್ ನೋವ್ತಾ ಇದೆ. ನೋಡೋ ತಮಾಷೆ ಓಡ. ನಿಮ್ ಚಿಕ್ಕಪ್ಪನ ಹೆಂಗ್ ಒಪ್ಸ್ಕೋ. ಒಂದು ಮದ್ವೆ ಇಲ್ಲ ಎಕ್ಸ್ಪೀರಿಯನ್ಸ್ ಒಂದು ಒಪ್ಬೇಕಷ್ಟೇ. ಓ ನನ್ನ ಹೀಗ್ ಸಿಗಿಸ್ತಾ ಇದ್ಯಾ? ಸರಿ, ಹಂಗಂದ್ರೆ ಒಂದ್ ಮಾತ್ ಕೇಳು. ನಾ ಓಡೋಗಬಾರ್ದು, ಊರ್ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ಬೇಕು. ಅದು ಸರಿಯೇ. ಮದ್ವೆ ಆಗಮ್ಮ, ಈ ಎಕ್ಸ್ಪೀರಿಯನ್ಸ್ ಆಮೇಲೆ ಕೊಡ್ತೀನಿ. ನಾನು ನಿನ್ಗೆ ಒಂದ್ ಮಗು ಕೊಡ್ತೀನಿ, ಆದ್ರೆ ಓನ್ಲಿ ಮದ್ವೆ, ನೋ ಶೋಭನ. ಬಾ ಮದುವೆ ಅಂತ ಒಪ್ಕೊಂಡಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬರೋಕ್ ಇವ್ರ ಕತೆ ಹೇಳ್ಬಾರ್ದು. ನಾನು ಒಪ್ಕೊಂಡಿದ್ದೀನಲ್ವ ಲೋಗಿ. ಲವ್ ವಿಜಯ್, ಲೇ ನಂಗೆ ಅದೆಲ್ಲ ಗೊತ್ತಿಲ್ಲಕಲ್ಲ. ದೇವಸ್ಥಾನದಾಗ ಅರ್ಜೆಂಟ್ ಹುಡುಗ ಕರ್ಕೊಂಬಲ್ಲ, ಮದುವೆ ಆಗ್ಬೇಕಲ್ಲ. ಲೋಕಿ ಇನ್ನೊಂದಪ್ಪ ಯೋಚನೆ ಮಾಡ್ಲಾ? ಹುಡುಗರು ಪಿಕ್ಚರ್ ನೋಡಿವಲ್ಲ ನೀನು, ಯಾಕೆ ಕೆಡ್ಸ್ಕೊಂಡ್ ನೀನ್ ಕಟ್ಲಾ ತಾಳಿಯಾ? ಲೋಕದಲ್ಲಿ ಲವರ್ಸ್ಗೆ ಫ್ರೆಂಡ್ಸ್ ಇರೋದೇ ಹೆಲ್ಪ್ ಮಾಡಕ್ಕೆ ಅಲ್ಲ, ಈ ಕಟ್ಲಾ ತಾಳಿಯಾ? ಐನೋರೇ ತಗೊಂಬರಿ ತಾಳಿಯಾ. ಇದೇನ್ ಮಾವ, ಮಕ್ಳಿಬ್ರು ಮದ್ವೆ ಮಾಡ್ಕೊಂಬಂದ್ರೆ ನೋಡಿ ಸಂತೋಷ ಪಡೋದ್ ಬಿಟ್ಟು ಅವ್ರಿಬ್ರು ಓಡೋದಂಗೆ ಬಾಯ್ ಬಾಯ್ ಪಡ್ಕೊಂತಿದ್ರಲ್ಲ ನೀವಿಬ್ರು. ನಿಮ್ಗೇನಾಯ್ತು ಮುದೇವಿ ಹೇಳು. ಅಯ್ಯೋ ಏನ್ ಹೇಳಿ, ಹೇಳಿದ್ರೆ ಬುಟ್ಟೊಂಡೈತಿಯ ಸಂಜೂರಿ ಒಮ್ಮಸ್ತಲ್ಲಿ. ನಾನು ಹಿಂಗ್ ಮದ್ವೆ ಆಗಿದ್ದೀನಿ ಅಂತ ಕಣವ. ಅದೇ ಕಣಪ್ಪ, ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರಲ್ಲ, ಅದೇನವ? ಸಿಂಪಲ್ ಮ್ಯಾರೇಜ್. ಅದೇ ಮಾಡ್ಕೊಂಬಂದವ್ರೆ. ದುಡ್ಡು ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ತಾರಂತೆ. ಅದೇನಾರು ಹೇಳು, ನಾನು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ನಾನು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ಓ ಯೋ, ಏನ್ ಬೆಳ್ ಎಣ್ಣೆ ಹೋಗ್ಬಿಟ್ಟಿದ್ದೀರಾ? ಅಯ್ಯೋ ಇವರಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಜ್ಯೋತಿಕಾ, ನೀವಿಬ್ರು ಹಿಂಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ತಪ್ಪೇಯ. ಆದ್ರೆ ಅದ್ ನನಗ್ ಸರಿ, ನಮ್ಮ ಮನೆಯವ್ರಿಗೆ ಸರಿ ಅನ್ಸ್ಬೋದು. ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪಂಗೆ ಸರಿ ಅನ್ಸ್ಬೇಕಲ್ವಾ? ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ ಬಾ. ನಡು. ನಮ್ದೇನು ತಪ್ಪಿಲ್ಲ, ಎಲ್ಲ ಅವ್ರವ್ರೆ ಮಾಡ್ಕೊಂಡಿರೋದು. ಈ ಮದುವೆ ಅಂತೂ ನಾವ್ ಮಾಡಿಲ್ಲ, ನಮ್ಮ ಮ್ಯಾಗ ಅನುಮಾನ ಪಡಬೇಡ. ಅವ್ರಿಬ್ರು ತಪ್ಪಿಗೆ ಊರ ಹೆಣ್ಮಕ್ಳ ಮೇಲೆ ಎಗರ್ಬಿಟ್ಟೆ. ಬಸ್ಸರ್ ನಿಂದು ಹೆಸರು ನಂದು ಅನ್ನೋದು ಬೇಡ ಅನ್ಕೊಂಡಿಲ್ಲ. ನನ್ಗೂ ಗೊತ್ತು ಮಾಡಿರೋದು ಸರಿ ಇಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು ಅವನದೇ ತಪ್ಪು ಅಂತ. ಸಂಚರಿ ವಂಶ ಸರಿ ಇಲ್ಲ ಅಂತಿದ್ರು, ನಾನು ಒಬ್ಬನೇ ನೀ ಎದ್ಗಾರ. ಇನ್ನೆರ್ತಿ ಸೊತ್ತಾದ್ಮೇಲೆ ಎಲ್ ಮನೆ ಕೊಟ್ಟಿದ್ದೇನು ನನ್ನ ಗೊತ್ತು. ಚಿಕ್ಕ ಮುಕ್ಕ ಕುತ್ಕೊಳ್ಳೆ. ಅಪ್ಪ ಇನ್ನ ನಾನು ಶ್ರೀರಾಮಚಂದ್ರ ಅನ್ಕಂದಲ್ಲಪ್ಪ. ಥೂ ಅವನು ನಮ್ ಫ್ಯಾಮಿಲಿನ ಕುಲಿಗಟ್ ಫ್ಯಾಮಿಲಿ ಕಂಡ್ಬಿಡ್ಲ. ಇವನ್ ಮದ್ವೆ ನೋಡಿಲ್ಲ, ಇವನ್ ಮದ್ವೆ ನೋಡಿಲ್ಲ, ಪ್ರಸ್ತ ನೋಡ್ಲೇಬೇಕು. ಥೂ ನಿನ್ ಮನ್ಸನೇನೇನೆಯಾ? ಮನ್ಸಲ್ಲ ಬಿಡು, ಅದಕ್ಕೆ ನೀನ್ ದವ್ವ ಕುಂತಿರೋದು. ಹರಿಯ ನೀರ್ಗೆ ಕಲ್ಲಾದ್ರೇನು ಹುಲ್ಲಾದ್ರೇನು ಹರಿತಾ ಇರ್ತದೆ. ಗುಟ್ಟಾಗಿ ನಡಿಬೇಕಾದ ವ್ಯವಹಾರನ ನೋಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಏನ್ ಹೇಳಿ ನಾನು? ನಾನ್ ಚಿಚಿಗೆ ಕಾರ್ಡ್ ಓಡಿಸಿ ಹೆಂಗೆ ಚಿಚಿ ಮಾಡಿದ್ರೆ ಅದರಂತೆ ಪ್ರಸ್ತಗೂ ಕಾರ್ಡ್ ಓಡಿಸಿ ಪ್ರಸ್ತ ಮಾಡಬೇಕು. ಪ್ರಪಂಚದಲ್ಲಿ ಪ್ರಸ್ತಕ್ಕೆ ಕಾರ್ಡ್ ಮಾಡಿಸ್ತಾರೆ, ನೀನ್ ಒಬ್ನೇ ಕಂಬಿಡು. ಚೆನ್ನಾಗ್ ಮಾಡ್ರಿ, ಮುಂದಿನ ಜನ್ಮದಲ್ಲಿ ನಮ್ಮ ಅಮ್ಮಸ್ತಾರೆ ಹುಡ್ತೀರಿ. ಹಾ ಸಾಕು ಕಣಪ್ಪ, ಈ ಜನ್ಮನೇ ಸಾಕು. ಆಯ್ತು ಬಿಡು, ಇನ್ನು ಆಸೆ ನೆರವೇರಿಸ್ತೀವಿ. ಕಾರ್ಡ್ ರೆಡಿ ಅನ್ಕೋ. ಚಿಕ್ಕ ಮಾಮ, ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅಂತ ಕೇಳಿದಲ್ಲ, ಇವತ್ತು ತೋರ್ಸಿದ್ವಿ ನೋಡು ನೇರವಾಗೆಯ. ಚಿಕ್ಕಪ್ಪ, ನಿಂಗ್ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ, ಸಾರಿ. ಬಟ್ ನಂಗೆ ಗೊತ್ತು ನಿನ್ ಕೋಪ ತುಂಬಾ ದಿನ ಇರಲ್ಲ ಅಂತ. ಸಾರಿ ಚಿಕ್ಕಪ್ಪ.
ನಮ್ಮ ಪ್ರೀತಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸುಮ್ನೆ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ? ನಿನ್ನ ಮಾಂಗಲ್ಯದ ಮೇಲೆ ಆಣೆಮ್ಮ. ಹೆಂಗ್ ನಂಬೋದು ಮಾಮ? ಲೇ ಲೋಕಿ ರಜಾ, ನನ್ನ ಚಿಕ್ಕ ಮಾಮ ಅಂತ ಕರಿ, ಹಾ. ಆ ಕಾಶಿನಾಥ್ನ ಮಾಮ ಅಂತ ಕರಿ. ಏ ಜ್ಯೋತಿಕಾ, ಇದು ಕನ್ಸಲ್ಲ ತಾನೆ? ಒಂದ್ಸಲಿ ಗಿಳ್ಳು. ಅವಳೇ ನನಗೆ ತಗೊಳ್ಳೋ. ಲೇ ಹೋಗೋ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಬಾಯಲ್ಲಿ ಹೇಳೋ, ನಾವಿಬ್ರು ಬರೀ ನಾಟಕಕ್ಕಾಗಿರೋ ಮದ್ವೆ. ಈ ಚಿಕ್ಕಪ್ಪ ಈ ನನ್ನ ಮಗಳ ಮದ್ವೆನ ಇಡೀ ಊರ ಕೊಂಡಾಡೋ ಹಾಗೆ ಮಾಡ್ತೀನಿ ಅಂತ ಹೇಳೋ. ಓಕೆ ಬಾಯ್. ಬೇಗ ಬನ್ನಿ. ನಾನ್ ಬರಕ್ಕಿಲ್ಲ, ನಿಮ್ ಚಿಕ್ಕಪ್ಪನ್ ಕರ್ಕೊಂಡ್ ನೀನೇ ಅಟ್ಟಿತಾ ಬಂದ್ಬಿಡು. ಆಯ್ತು ರೀ. ಆಹಾ, ನಿನ್ನ ಬಾಯಿಂದ ಹೋಗಿ ಬನ್ನಿ ರೀ ಅಂತ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಒಂಥರ ಆನಂದ ಆಗ್ತಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಪ್ಪನ ಒಪ್ಸೋ ಜವಾಬ್ದಾರಿ ನಿಮ್ದೆ. ಅಮ್ಮ, ಆ ಜವಾಬ್ದಾರಿ ನಂದೆ, ಆದ್ರೆ ನಿನಗೊಂದು ಜವಾಬ್ದಾರಿ ಇದೆ. ಏನದು? ನೋಡಮ್ಮ, ಗಳಿಗೆ ಗಂಟೆ ನೋಡದೆ ಮದುವೆ ಆಗಿದ್ದೀರಾ, ಆದ್ರೆ ಪ್ರಸ್ತಾವ ಮಾತ್ರ ನಾನು ಹೇಳೋವರೆಗೂ ಆಗ್ಬಾರ್ದು. ಯಾಕ್ ಚಿಕ್ಕಪ್ಪ? ಅಮ್ಮ, ಅದನ್ನ ನಿನಗೆ ಕೇಳಬಾರ್ದು, ನಾನು ಹೇಳ್ಬಾರ್ದು. ಹಾಗಾದ್ರೆ ನನ್ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಅಮ್ಮ, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಿದ್ಯಮ್ಮ. ಒಕ್ಕ ನಿಮಿಷ ಉಂಟು, ತಗೊಮ್ಮ. ಇದು ಸಾಮಾನ್ಯವಾದ ಚೂರ್ಣ ಅಲ್ಲ, ಜೈಲಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕೊಟ್ಟೋದು. ಇದನ್ನ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡು, ನಿನ್ನ ಮನಸ್ಥಿತಿ ಒಂದು ಗತಿಲಿರುತ್ತೆ. ಯಾಕೆ ಅಂತ ಕೇಳ್ಬೇಡ ಅಂತ್ಯ. ಪ್ಲೀಸ್ ಚಿಕ್ಕಪ್ಪ. ನೋಡು, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಫಸ್ಟ್ ನೈಟ್ ಮಾತ್ರ ನಾನು ಹೇಳಿದ ಮೇಲೆನೆ. ಚಿಕ್ಕಪ್ಪ, ನೀವೇನ್ ಮಾಡಿದ್ರು ನನ್ ಒಳ್ಳೇದಕ್ಕೆ ಅಂತ ಗೊತ್ತು, ಆದ್ರೆ ಈ ವಿಷಯ. ಅಮ್ಮ, ನೀನೇ ಹೇಳ್ತಾ ಇದ್ಯಾ ನಾನೇನ್ ಮಾಡಿದ್ರು ಒಳ್ಳೇದಕ್ಕೆ ಅಂತ. ನೀನೇನು ಕೇಳ್ಬೇಡ, ಒಂದ್ ಚೆಕಪ್ ಮಾಡಿಸ್ಬೇಕು. ಚಿಕ್ಕಪ್ಪ, ನೀನ್ ಕೇಳಬಾರ್ದು, ನಾನು ಹೇಳ್ಬಾರ್ದು. ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಜಪ ಮಾಡ್ಕೊಂಡೇ ಇರು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಫಸ್ಟ್ ನೈಟ್ ಮಾತ್ರ ನಾ ಹೇಳಿದ್ಮೇಲೆ ಸರ್. ಚೆಕಪ್ಪ? ಯಾವ ತರ ಚೆಕಪ್? ಹಿಡಿಯವ, ನಮ್ಮ ಮೊಮ್ಮಗಂದು ಪ್ರಸ್ತ ಬನ್ನಿ. ಅಯ್ಯ, ನನ್ನ ಮಗನ ಪ್ರಸ್ತ ಎಲ್ರು ಬರ್ಬೇಕು, ಮನೆ ಜನ ಎಲ್ಲ ಬರ್ಬೇಕಣ್ಣ. ಮೊಮ್ಮಗಂದು ಪ್ರಸ್ತ ಐಕ್ಳು ಮಕ್ಳೆಲ್ಲ ಕರ್ಕೊಂಬರ್ರಪ್ಪ. ಅಣ್ಣ, ಅಕ್ಕ, ನನ್ನ ಮೊಮ್ಮಗಂದು ಪ್ರಸ್ತಕನ ಬರ್ರಪ್ಪ. ಎಲ್ಲ ಮಕ್ಳು ಮರಿ ಎಲ್ಲ ಬರ್ರಿ. ಅವರು ಕಾರಣ ಇಲ್ದೆ ಏನು ಮಾಡ್ಸಲ್ಲ. ಡಾಕ್ಟ್ರು ನಿಮ್ ಚಿಕ್ಕಪ್ಪನ ಕರ್ಸಿರೋದು, ಅದಕ್ಕೆ ಸುಮ್ನಿವ್ನಿ. ಸರಿ, ಹೋಗ್ ಚೆಕಪ್ ಮಾಡಿಸ್ಕೊ. ಮಖ ಮುಚ್ಚಿದ್ರು. ಎಲ್ಲ ಅರೇಂಜ್ ಮಾಡಿದ್ದೆ ತಾನೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಾಯಣೆಗೂ ನಮ್ ತಾಯಣೆ, ನಿಮ್ ಮೌನಾಣೆ. ಯಾವ್ದಕ್ಕೂ ಈ ಸಾಮಾನು ಕೈ ತೆಗಿ. ಅಮ್ಮ, ಇವ್ ದೊಡ್ಡ ನಾನು ನೋಡ್ಕೋತೀನಿ ಅಮ್ಮ. ಇವ್ರವ್ರೆ ಎಲ್ಲ ನೋಡ್ತಾರೆ. ಏನ್ ಹೆಸರು? ಲೋಕಿ. ಓ, ಸೋ ಸ್ವೀಟ್ ನೇಮ್. ಬಿಚ್ಚಿ. ಡಾಕ್ಟರ್ ಹತ್ರ ನಾಚ್ಕೋಬಾರ್ದು, ಎಲ್ಲ ಬಿಚ್ಚಬೇಕು. ಕಣ್ಣಲ್ಲಿ ಹೇಳ್ತಾ ಇರ್ತೀರಾ, ಕಣ್ಣಲ್ಲೆಲ್ಲ ಚೆಕ್ ಮಾಡ್ಬೋದಲ್ಲ. ನಿಮ್ ಇಷ್ಟ, ಕೂತ್ಕೊಳ್ಳಿ. ಉಸಿರಾಡಿ. ಕನ್ಫರ್ಮ್. ಏನು? ಅವೆಲ್ಲ ಹೇಳಕ್ಕಾಗಲ್ಲ, ಟೋಟಲಿ ಕನ್ಫರ್ಮ್. ಅದೇ ಏನು ಅಂತ? ಕನ್ಫರ್ಮ್. ನೀವ್ ಮಲ್ಕೊಳ್ಳಿ, ನಾನ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ಅಯ್ಯೋ ನನ್ ಕೈ. ಅಯ್ಯೋ, ಟೋಟಲಿ ಕನ್ಫರ್ಮ್. ಡಾಕ್ಟರ್, ಕನ್ಫರ್ಮ್. ಓ ಸ್ವೀಟ್. ಕನ್ಫರ್ಮ್. ಅಯ್ಯಯ್ಯೋ, ನನಗೂ ಕನ್ಫರ್ಮ್ ಆಯ್ತಲ್ಲಪ್ಪ. ಕಂಗ್ರಾಚುಲೇಷನ್ ಮೇಡಮ್. ಅಯ್ಯೋ ಲೋಕಿ, ನೀನ್ ಉದ್ದಾರ ಆಗಲ್ಲ ಕಣೋ. ಬೇಡ ಬೇಡ ಅಂದ್ರೂ ಕೊಳ್ತೋಗಿರೋ ಕ್ಯಾಂಡಿ ತಿನ್ನಿಸ್ಬಿಟ್ಟು. ಹಾಗಾದ್ರೆ ನಿಂದು ಕನ್ಫರ್ಮ್. ಹಲೋ ಡಾಕ್ಟರ್. ಅಯ್ಯಯ್ಯೋ, ಯಾರಪ್ಪ ದಿಕ್ಕು? ಲೋಕಿ, ನೀನ್ ಅವತ್ತೊಂದಿನ ಉಪವಾಸ ಇದ್ದಿದ್ರೆ ನಾನು 100 ವರ್ಷ ಬದುಕ್ತಿದ್ನಲ್ಲೋ. ನನ್ ನಿನ್ ಯಾರು ನೋಡ್ಕೋತಾರೆ? ಅಯ್ಯೋ ದೇವ್ರೆ, ಇಂತ ಕೊಳ್ತೋಗಿರೋ ಬೆನ್ನಲ್ಲಿ ನನ್ ಜೀವನ ಬರ್ದು ಬಿಟ್ಟೇನಪ್ಪ. ಅಯ್ಯೋ, ನಾನ್ ಇನ್ಯಾರು ಹೇಳಿ ನನ್ ಕಷ್ಟನ? ಅಯ್ಯೋ, ನೀನ್ ಯಾರು ಹೇಳ್ಬೇಡಮ್ಮ, ಕನ್ಫರ್ಮ್. ರೆಡಿ ಬಾರೆ, ಬಾ ಇಲ್ಲಿ. ಅವಳೇ ಹೇಳ್ತಾ ಇಲ್ವಾ ಕನ್ಫರ್ಮ್ ಅಂತ ಹೇಳ್ಬಿಟ್ಟು? ಬಾ ಬಾ ಮುಚ್ಕೊಳ್ಳಿ. ಅಯ್ಯೋ, ಯಾರಮ್ಮ ನೀನು? ಯಾರು ನಿನ್ನ ಹಾಳು ಮಾಡಿದ್ದು? ಅಯ್ಯೋ, ಇನ್ಯಾರು? ನಿಮ್ ಮಗ ಲೋಕಿ. ಲೋಕಿನ? ಏ ಲೋಕಿ, ಬಾರ ಇಲ್ಲಿ. ಲೋಕಿ, ಆಗಿದ್ದಾಗೋಗ್ಲಿ. ನಿನ್ನ ಹಣೆ ಬರದಲ್ಲಿ ನಿಮ್ಮ ಅಪ್ಪನ ತರ 2 ಮದ್ವೆ ಇದೆ. ಮೊದ್ಲು ಅವಳು ತಾಳಿ ಕಟ್ಬಿಡು. ಆಗಿದ್ದಾಗ್ಲಿ, ಅದೇನಾಗುತ್ತೋ ನೋಡ್ತೀನಿ. ಬಿಡೆ, ತಾಳಿ ತರ್ತೀನಿ, ಬಿಡೆ. ಹಿಂಗ್ ಮಾಡಿದ್ರೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತೀನಿ ಕೆಲಸ. ನೀನ್ ದೊಡ್ಡ ದೇವ್ರಿ ಮಗಳು ಚಿಕ್ಕ ದೇವ್ರಿ ಅಲ್ವಾ? ಕಂಪಾರ್
ಯಾರೇ ನಿನ್ಗೆ ಹೇಳ್ಕೊಟ್ಟಿದ್ ಹೀಗೆಲ್ಲ ಮಾಡಕ್ಕೆ? ಆ ಹುಡ್ಗಿ ಚಿಕ್ಕಪ್ಪ. ಆ, ಹೋಗ್ ಪ್ರಕಾಶ. ಏ ಚಿಕ್ಕ ಮಾಮ ಇಕ್ತೀನಿ ನಾಮ. ನೋಡ್ದ್ಯಾ ಒಳ್ಳೆ ಮನ್ಸಿರೋನು ಒಂದೇ. ಚಿಕ್ಕಪ್ಪ ಹಾ ಆ ಡಾಕ್ಟರ್ ಏನು ಕನ್ಫರ್ಮ್ ಅಂದ್ರಲ್ಲ, ಏನ್ ಚಿಕ್ಕಪ್ಪ ಅದು? ಈಗಲೇ ಹೇಳ್ಬೇಕಾ? ಡಾಕ್ಟ್ರು ಏಡ್ಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರಮ್ಮ. AIDS ಆ? ಇಲ್ಲ ಇಲ್ಲ, ಸುಳ್ಳು 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 ಚಿಕ್ಕಪ್ಪ. ನೋಡಮ್ಮ ಗುಲ್ಕನ್ ರಾಣಿ, ಅವ್ನ್ ಕಲ್ತಿದ್ರು ಯಾರು ಒಬ್ಬ ಗಂಡಸರು ಕೊಡ್ತಿದ್ದೀನಿ ಮದುವೆ ಮಾಡ್ಲೇಬೇಕಾ? ಅವನ ಮೇಲೆ ನಾನು ಹೇಳ್ಬಾರ್ದು ಸುಳ್ಳು ಹೇಳಿ ಇಲ್ದೇ ಇರೋ ರೋಗನ ಸೃಷ್ಟಿ ಮಾಡಿದ್ರೆ ನನಗೇನಮ್ಮ ಬರುತ್ತೆ ಲಾಭ? ಆಮೇಲೆ ಅವಳು ಯಾರೋ ಬಂದ್ಬಿಟ್ಟು ನನ್ನ ಹಾಳ್ ಮಾಡ್ದ ಅಂತ ಹೇಳ್ತಿದ್ಲಲ್ಲ, ಅವಳು ಅದೇಮ್ಮ ಈ ಸೀನಿಗೆ ಬೇಕಾಗಿರೋದು ಇಂಪಾರ್ಟೆಂಟು. ಅದೇನಂದ್ರೆ ಅವಳಿಗೂ ರೋಗ ತರಿಸ್ಬಿಟ್ಟವನೆ. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಈ ಊರಿಗೆ ಬಂದಾಗ ಒಂದು ನಾಯಿ ಅಡ್ಡ ಬಂತು. ಸರಕ್ ಅಕ್ಕಡ ಚೂಡು ಎಂ ಜರುಗ್ತಾ ఉంది. ನಿಮ್ಮ ಅಣ್ಣನ ಮಗಳು ಡವ್ವು ಅವನು ಹೆಂಗ್ ಕೆಟ್ಟು ಕೆರ ಹಿಡ್ದೋಗವನೆ ಅನ್ನೋದನ್ನ ತೋರಿಸ್ತೀನಿ. ನೀನು ಕಣ್ಣಾರೆ ನೋಡಿ ಆನಂದ ಪಟ್ಕೋ. ಕಡೆ ನೋಡ್ಬೇಕು. ಆಮೇಲೆ ಆ ಕರಿಕಾಗೆ ಬೆಳ್ಳಗಾಗ್ಬಿಟ್ಟದೆ. ನಿನ್ನ ನಾಯಿ ಎಂದಿದ್ದಕ್ಕೂ ಸಾಧ್ಯ ಆಯ್ತು. ಯಾಕೋ ಎಲ್ಲ ಮೂಸ್ ನೋಡಿ ಇಂಥದೆಲ್ಲ ಕಂಡಿಡಿದಿದೆಯಲ್ಲೋ ನೀನು. ನಿಜವಾಗ್ಲೂ ನಮಸ್ಕಾರ ಕಣೋ. ಸುಮ್ಕಿರಿ. ಈಗ ನೀವು ಕಣ್ ಮುಂದೆ ಒಂದ್ ನೋಡಿದ್ರಿ, ಹಂಗೆ ಕಣ್ಣಿಂದನೂ ಒಂದ್ ನಡ್ದದೆ. ಅದೇನು ಅಂತ ಹೇಳ್ತೀನಿ, ಹಂಗೆ ಆಕಾಶ ನೋಡಿ. ಚೆನ್ನಾಗ್ ಕಾಣ್ತೆ. ಈ ಲಿಪ್ ಲಾಗೋ ಮುಂಚೆ ಇನ್ನೊಂದ್ ಕಡೆ ಲಾಕ್ ಆಗವನೆ, ಅದು ಕಣ್ ಮುಂದೆ ತೋರಿಸ್ತೀನಿ. ಕಮಾನ್. ನನ್ ದೊಣ್ಣೆನೇ ಎತ್ತಕ್ ಬರಲ್ಲ, ಆದ್ರೆ ದೊಣ್ಣೆ ಒರ್ಸಿ ಆಡಕ್ ಬಂದಿದ್ದ ಅವನ್ ತಪ್ಪಲ್ವಾ? ನಿನ್ ಪದಾರ್ಥ ನಿನ್ನ ಹತ್ರನೇ ಇರ್ಲಿ, ನನ್ನ ಪದಾರ್ಥ ನಾನು ಕೊಡ್ತೀನಿ ಆಯ್ತು ಬಾ, ಅಷ್ಟೇ. ಕೊಡ್ತೀನಿ. ತೋಟದ ಮಿಸಿನ್ ಮನೆಯಿಂದ ಬಂದು ಆಗ್ಲೇ ಇನ್ನೂ ಅರ್ಧ ಗಂಟೆ ಆಗ್ಲಿಲ್ಲ, ಆಗ್ಲೇ ಗಡಾರಿ ಎತ್ಕೊಂಡ್ ಬಂದವನೇ ಇಲ್ಲಿ ಪದಾರ್ಥ ತಗೊಳಕ್ಕೆ. ಅದಕ್ಕೆ ಸೆಂಚುರಿ ವಂಶಸ್ಥರನ್ನ ಕರೆಯೋದು ಇವ್ರದ್ದು ದೊಡ್ಡ ಗಡಾರಿ ವಂಶಸ್ಥರು ಅಂತ. ಈ ತರದ ಕೆರೆಗಳಿಗೆ ಮುಳುಗಿ ಅಜ್ಜಿ ಕೊಡಿ ಇಲ್ಲಿ ನಿಮ್ಗೊಂದ್ ಸ್ವಲ್ಪ. ಏಡ್ಸ್ ಬಂದ್ಬಿಟ್ಟದೆ, ಏಡ್ಸು. ಅದಕ್ಕೆ ನಾ ಡಾಕ್ಟರ್ ಕನ್ಫರ್ಮ್ ಅಂದಿದ್ದು. ಅಮ್ಮ, ಅವಳಿಗೆ ಆ ವಿಷಯ ಗೊತ್ತಾಗಿ ಆ ರೋಗ ನನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡು ನನ್ನ ಜೀವನಾನೇ ಹಾಳಾಗೋಯ್ತು ಅಂತ ನನ್ನ ಹತ್ರ ಬಂದು ಬಗಳದ ಮೇಲೆ ನನಗೂ ಗೊತ್ತಾಗಿದ್ದು ಏಡ್ಸ್ ಅನ್ನೋ ಒಂದು ರೋಗಾನು ಇದೆ ಅಂತ. ಅಯ್ಯೋ, ಅವನ್ನ ನಂಬಿಟ್ಟು ನಾನು ಮೋಸ ಹೋಗ್ಬಿಟ್ನಲ್ಲ. ಉಳುಕ್ ತೆಗಿವಾಗ ಅಯ್ಯೋ ಪಾಪ ಮುಗ್ಧ ಅಂತ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಚಿಕ್ಕಪ್ಪ, ಈಗೇನ್ ಮುಂದೆ ನನ್ ಬಾಳು? ಡೋಂಟ್ ವರಿ ಚಿಕ್ಕಪ್ಪ. ಕಿತ್ತಾಕದ್ ಬೇಡ, ತಾಲಿಗೆ ಬೆಲೆ ಕೊಡೋಣ. ಒಂದು ಐಡಿಯಾ ಮಾಡಿ ಬೆಂಗಳೂರಿಗೆ ಹೋಗಿ ಡೈರೆಕ್ಟ್ ಡೈವರ್ಸ್ ಕೊಟ್ಬಿಡೋಣ. ಆದ್ರೆ ನಂಗೆ ಅವನ ಮರ್ಯಾದೆ ಆಗ್ತಾ ಇಲ್ಲ ಚಿಕ್ಕಪ್ಪ. ಈ ತರ ಒಂದು ಕ್ಯಾಪ್ ಅವ್ನು ಹಾಕೊಂಡಿದ್ದಿದ್ರೆ ಏಡ್ಸೇ ಬರ್ತಿರ್ಲಮ್ಮ. ಇದನ್ನ ಗೌರ್ಮೆಂಟೇ ಹೇಳ್ಬೇಕಾ? ನಮ್ಗೆ ಅರ್ಥ ಆಗಲ್ವಾ? ಕಾರ್ಡ್ ಯಾರು ಕೊಟ್ಟಿಲ್ಲ? ಎಲ್ಕ ಕೊಟ್ಟಿವಿ ನಿನ್ ಸಂಬಂಧಿಕರಿಗೆ. ಎಲ್ಕ ಎಲ್ಕ ಒಮ್ಮೆಲೆ ಕೊಟ್ಟಿಯಾ? ಒಮ್ಮೆಲೆ ಕೊಟ್ಟಿವನೆ. ಓ ಕಾರು. ಈ ನಾಯಿಗಳ ಕಿಲ್ ಮಲ್ಗವೆ. ಲೇ ತಿರ್ಬೋಕಿ ನನ್ನ ಮಕ್ಳ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಐತೆ, ಬನ್ನಿ ಕರ್ಕೊಂಡೋಗಿ ಮಲಗಿಸ್ತೀನಿ. ಇದ್ಯಾವ ಸಂತೋಷಕ್ಕೋ ಕಾಣೆ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ರೀತಿ ಕೆಡ್ಕೊಳ್ಳೋದ್ರಲ್ಲಿ ಮೇಯ್ಕೊಳ್ಳೋದ್ರಲ್ಲಿ ಸಂತೋಷ ಅಲ್ಲ ನಿಮ್ಗೆ? ಊರಲ್ಲಿ ಯಾರ್ಯಾರಿಗೋ ಸಾವು ಬರುತ್ತೆ, ನಿಮಗಿನ್ನೂ ಬಂದಿಲ್ವಲ್ರು? ಆ ನಮ್ಮ ಜ್ಯೋತಿಕ ಅವನ ಹತ್ರ ಅದೇನು ಕಾಣ್ಬಿಟ್ಲಪ್ಪ. ಅವನೇ ಬೇಕು ಅಂತ ಗರ್ಡ್ ಗಂಬತ್ತರ ನಿಂತ್ಬಿಟ್ಟವಳೆ. ಏ ಪ್ರಕಾಶ್, ಎಕ್ಸ್ಪೀರಿಯನ್ಸ್ ಬೇಕಾ? ಎಕ್ಸ್ಪೀರಿಯನ್ಸ್. ಸೆಂಚುರಿ ಗೌಡನ ಮರಿ ಮಗ, ಈಗ ಅಡ್ಡಪ್ಪನ ಮೊಮ್ಮಗ, ತಮ್ಮಣ್ಣನ ಮಗ, ರಸಿಕರಲ್ಲಿ ರಸಿಕ, ಮಿಷನ್ ರಾಜ, ಊರ್ಬಾಗಲ್ ರಾಜ, ಲೋಕಿಯ ಪ್ರಸ್ತ, ಪ್ರಥಮ ರಾತ್ರಿ ಶೋಭನ. ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಊಟ ಮಾಡ್ಕೊಂಡು ಪ್ರಸ್ತ ನೋಡ್ಕೊಂಡು ಹೋಗ್ಬೇಕನ್ನೋದು ವಿನಂತಿ. ಇಂತಿ ನಿಮ್ಮ ಪ್ರೀತಿಯ ಸೆಂಚುರಿ ಗೌಡರ ವಂಶಸ್ಥರು ವಂಶಸ್ಥರು ವಂಶಸ್ಥರು.
ಬೇಗ ಬಂದ್ಬಿಡು, ಎಣ್ಣೆ ಬಡ್ಕೊಂಡು ಉಣ್ಕೊ ಹೋಗುವೆ. ಉಣ್ಕೊಟ್ಟಾಗ ಬಂದ್ಬಿಡು. ಫಸ್ಟ್ ನೈಟ್ಗೆ ಫಸ್ಟ್ ಕಾರ್ಡ್ ಮಾಡಿಸಿರೋ ಕಿತ್ತೋದ್ ನನ್ನ ಮಕ್ಳಂದ್ರೆ ನೀವೇ ಕಂಡ್ರು. 4 ಗೋಡೆ ಮಧ್ಯೆ ನಡಿಬೇಕಾಗಿರೋ ಕೆಲಸನ 8 ದಿಕ್ಕಲ್ಲಿ ಓಪನ್ ಏರಿಯಾದಲ್ಲಿ ತೋರಿಸ್ತೀನಿ ಅಂತ ಹೊಟ್ಟಿದ್ದೀರಲ್ಲ, ನಿಮಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರ್ತದ್ರು? ಅವರು ನನಗೆ ಗೊತ್ತಿಲ್ದಂಗೆ ಮದುವೆ ಆದ್ರು, ನೀವು ಅವ್ರಿಗೆ ಪ್ರಸ್ತಾವ ಮಾಡಿಸ್ತಾ ಇದ್ದೀರಾ? ಅದಕ್ಕೆ ಬೇಕಾಗಿರೋದು ಏನು? ನಿಲ್ಲಿಸ್ತೀನಿ, ಇದನ್ನ ಪೂರ್ತಿಯಾಗಿ ಮುಗಿಸ್ತೀನಿ. ಹೆಂಗೆ ಏನು ಎಕಡ ಪಕಡ ಅವೆಲ್ಲ ಫುಲ್ ಮುಂದಿನ ಪರದೆ ಮೇಲೆ ನೋಡಿ ಆನಂದಿಸಿ. ಇದೇ ನಿಮ್ಮ ಪ್ರೀತಿಯ ಪ್ರಕಾಶ. ಬಲೆ ಬಲೆ, ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನೆರವೇರಲಿ. ಉಲಾಲ 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 ಉಲಾಲ. ಡ್ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇಲ್ಲಿರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ. ಉಲಾಲ 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 ಉಲಾಲ. ಕ್ಷೇಮವೇನೈ ಸಕಲ ಪ್ರಜೆಗಳು ಕೇಳು ಮಂತ್ರಿಯೇ, ಸುತ್ತಮುತ್ತಲ ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೇನೈ. ಶಬಾಷ್. ನರ್ಮಲ ಬಂದ್ಬಿಟ್ಟದೆ. ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ, ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ. ರಾಮಂಗೆ ಕರ್ಣ ಸಾಲ ಕೊಟ್ಟವನೆ, ಭೀಮಂಗೆ ಲಕ್ಷ್ಮಣ ಭಕ್ತಿ ಇಟ್ಟವನೆ. ಮಂಥರಗೆ ಕೃಷ್ಣನ್ ಮ್ಯಾಲೆ ಮನ್ಸಾಗೈತೆ, ಟೋಪನ್ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಟೋಪನ್ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಉಲಾಲ 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 ಉಲಾಲ. ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ, ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ. ಕಂಸ ಹನುಮನ್ ಪಾರ್ಟಿ ಸೇರವ್ನೆ, ಕೀಚಕ ಪಕ್ಷ ಬಿಟ್ಟು ಹೋಗವ್ನೆ. ಹಿಂದುಳಿದ ವರ್ಗಗಳ ಯೋಗಕ್ಷೇಮ ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಚಿಕ್ಕಪ್ಪ ಮುಚ್ಚಪ್ಪ, ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಉಲಾಲ 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 ಉಲಾಲ. ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ. ಉಲಾಲ 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 ಉಲಾಲ.
This video is sponsored by The Last Letter from the Diary of a Soldier, an autobiography by Robin Abraham, Army officer by profession. Hard copy of the book is now available on Nation Press, Flipkart, Amazon, Amazon Kindle, Kobo, Google Play and iBooks. ಏಯ್ ಜ್ಯೋತಿಕಾ, ನಿಂತ್ಕೋ 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 ಜ್ಯೋತಿಕಾ, ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋಯ್ತು ನನಗೆ ಇವತ್ತು. ಬಾ 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 ಎಕ್ಸ್ಪೀರಿಯನ್ಸ್ ಮಾಡೋಣ, ಬಾ ಬೇಗ ಬಾ. ಆಗಲ್ಲ, ನಿನ್ ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಮದುವೆ ಮಾಡಲ್ಲ ಅಂತ ಹೇಳ್ದ. ನೀನ್ ಮಲ್ಕೊಂಡು ನೀನ್ ನಕ್ಷತ್ರ ಎಣ್ಸೋ, ನಿಂತ್ಕೊಂಡು ನಾನ್ ನಕ್ಷತ್ರ ಎಣ್ಸ್ತೀನಿ. ಬಾ ಜ್ಯೋತಿಕಾ, ಬಾ ಬಾ ಎಕ್ಸ್ಪೀರಿಯನ್ಸ್ ಮಾಡೋಣ. ಏನ್ ಅನ್ಕೊಂಡಿದ್ದೆ ನನ್ನ? ಸುಮ್ನಿರು. ನಿಮ್ ಚಿಕ್ಕಪ್ಪನ ವಿಷಯ ಗೊತ್ತಾಯ್ತು. ನಾ ಗಂಡ್ಸು ಅಲ್ವಾ ಅಂತ ಅನುಮಾನ ಅವನ್ಗೆ. ನಾನ್ ಗಂಡ್ಸೆ ಅಂತ ತೋರಿಸ್ತೀನಿ. ಓ, ನಿಂದು ಇದೇ ಕೇಸಾ? ನಮ್ಮ ಅಪ್ಪಂಗೂ ಹಂಗೆ ಆಗಿತ್ತು. ಆದ್ರೆ ಇದೆಲ್ಲ ಮದ್ವೆ ಆದ್ಮೇಲೆ. ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನ್ ಕಲ್ಕತ್ತೀಯ? ಈಗ್ಲೂ ಅದೇ, ಮದ್ವೆ ಆದ್ಮೇಲೆ ಅದೇ ಆಗೋದು. ಹಲೋ, ನಾನು ನಿನ್ಕಿಂತ ಫಾಸ್ಟು, ಆದ್ರೆ ಸ್ವಲ್ಪ ತಾಳ್ಮೆ. ಹುಡುಗಿರ್ಗೆ ಕಂಟ್ರೋಲ್ ಇದೆ, ಆದ್ರೆ ಹುಡುಗರ್ಗೆ ಕಂಟ್ರೋಲೇ ಇಲ್ಲ. ಅಯ್ಯೋ, ನಾನೀಗ ಏನ್ ಮಾಡ್ಲಿ? ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರು, ನಾನು ನೀನು ಒಪ್ಕೊಂಡ್ವಿ. ನಿಮ್ ಚಿಕ್ಕಪ್ಪನೇ ಒಪ್ತಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಲೋಕಿ, ಹೇಳಿದ್ದೆ ಹೇಳ್ಬೇಡ ನೀನು. ಹಿಂಗ್ ಮಾಡಿದ್ರೆ ಹೆಂಗೆ? ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಏನ್ ನಂಗ್ ಓಡಕ್ಕಾಗಲ್ಲ, ಕಾಲ್ ನೋವ್ತಾ ಇದೆ. ನೋಡೋ, ತಮಾಷೆ ಓಡ. ನಿಮ್ ಚಿಕ್ಕಪ್ಪನ ಹೆಂಗ್ ಒಪ್ಸ್ಕೋ. ಒಂದು ಮದ್ವೆ ಇಲ್ಲ ಎಕ್ಸ್ಪೀರಿಯನ್ಸ್ ಎರಡರ ಒಂದು ಒಪ್ಬೇಕಷ್ಟೇ. ಓ, ನನ್ನ ಹೀಗ್ ಸಿಗಿಸ್ತಾ ಇದ್ಯಾ? ಸರಿ, ಹಂಗಂದ್ರೆ ಒಂದ್ ಮಾತ್ ಕೇಳು. ನಾವ್ ಓಡೋಗಬಾರ್ದು, ಊರ್ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ಬೇಕು. ಅದು ಸರಿಯೇ. ಮದ್ವೆ ಆಗಮ್ಮ, ಈ ಎಕ್ಸ್ಪೀರಿಯನ್ಸ್ ಆಮೇಲೆ ಕೊಡ್ತೀನಿ. ನಾನು ನಿನ್ಗೆ ಒಂದ್ ಮಗು ಕೊಡ್ತೀನಿ, ಆದ್ರೆ ಓನ್ಲಿ ಮದ್ವೆ, ನೋ ಶೋಭನ. ಬಾ, ಮದುವೆ ಅಂತ ಒಪ್ಕೊಂಡಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬರೋಕ್ ಇವ್ರ ಕತೆ ಹೇಳ್ಬಾರ್ದು. ನಾನು ಒಪ್ಕೊಂಡಿದ್ದೀನಲ್ವಾ ಲೋಗಿ. ಲೋ ವಿಜಯ್, ಲೇ ನಂಗೆ ಅದೆಲ್ಲ ಗೊತ್ತಿಲ್ಲಕಲ್ಲ. ದೇವಸ್ಥಾನದಾಗ ಅರ್ಜೆಂಟ್ ಹುಡುಗ ಕರ್ಕೊಂಬಲ್ಲ, ಮದುವೆ ಆಗ್ಬೇಕಲ್ಲ. ಲೋಕಿ ಇನ್ನೊಂದಪ್ಪ ಯೋಚನೆ ಮಾಡ್ಲಾ? ಹುಡುಗರು ಪಿಕ್ಚರ್ ನೋಡಿವಲ್ಲ ನೀನು, ಯಾಕೆ ಕೆಡ್ಸ್ಕೊಂಡ್ ನೀನ್ ಕಟ್ಲಾ ತಾಳಿಯಾ? ಲೋಕದಲ್ಲಿ ಲವರ್ಸ್ಗೆ ಫ್ರೆಂಡ್ಸ್ ಇರೋದೇ ಹೆಲ್ಪ್ ಮಾಡಕ್ಕೆ ಅಲ್ಲ ಈ ಕಟ್ಲಾ ತಾಳಿಯಾ? ಐನೋರೇ ತಗೊಂಬಂದಿ ತಾಳಿಯ. ಇದೇನ್ ಮಾವ, ಮಕ್ಳಿಬ್ರು ಮದ್ವೆ ಮಾಡ್ಕೊಂಡ್ ಬಂದ್ರೆ ನೋಡಿ ಸಂತೋಷ ಪಡೋದ್ ಬಿಟ್ಟು ಅವ್ರಿಬ್ರು ಓಡೋದಂಗೆ ಬಾಯ್ ಬಾಯ್ ಪಡ್ಕೊಂತಿದ್ರಲ್ಲ ನೀವಿಬ್ರು. ನಿಮ್ಗೇನಾಯ್ತು ಮುದೇವಿ ಹೇಳು. ಅಯ್ಯೋ ಏನ್ ಹೇಳಲಿ, ಹೇಳಿದ್ರೆ ಬುಟ್ಟೊಂಡೈತಿ. ಸಂಚುರಿ ವಂಶದಲ್ಲಿ ನಾನ್ ಹಿಂಗ್ ಮದ್ವೆ ಆಗಿದ್ದೀನಿ ಅಂತ ಕಣವ. ಅದೇ ಕಣಪ್ಪ, ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರಲ್ಲ, ಅದೇನವ? ಸಿಂಪಲ್ ಮ್ಯಾರೇಜ್. ಅದೇ ಮಾಡ್ಕೊಂಡ್ ಬಂದವ್ರೆ. ದುಡ್ಡು ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ತಾರಂತೆ. ಅದೇನಾರು ಹೇಳು, ನಾನು ಒಪ್ಪಕ್ಕಿಲ್ಲ. ನಾನು ಒಪ್ಪಿಕಿಲ್ಲ. ಓ ಯೋ, ಏನ್ ಬೆಳಗ್ಗೆ ಎಣ್ಣೆ ಹೋಗ್ಬಿಟ್ಟಿದ್ದೀರಾ? ಇವರಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಜ್ಯೋತಿಕಾ, ನೀವಿಬ್ರು ಹಿಂಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ತಪ್ಪೇಯ. ಆದ್ರೆ ಅದ್ ನನಗ್ ಸರಿ, ನಮ್ಮ ಮನೆಯವ್ರಿಗೆ ಸರಿ ಅನ್ಸ್ಬೋದು. ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪಂಗ್ ಸರಿ ಅನ್ಸ್ಬೇಕಲ್ವಾ? ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ ಬಾ. ನಡಿ. ನಮ್ದೇನು ತಪ್ಪಿಲ್ಲ, ಎಲ್ಲ ಅವ್ರವ್ರೇ ಮಾಡ್ಕೊಂಡಿರೋದು. ಈ ಮದುವೆ ಅಂತೂ ನಾವ್ ಮಾಡಿಲ್ಲ. ನಮ್ಮ ಮ್ಯಾಗ ಅನುಮಾನ ಪಡಬೇಡ. ಅವ್ರಿಬ್ರು ತಪ್ಪಿಗೆ ಊರವ್ರ ಹೆಣ್ಮಕ್ಳ ಮೇಲೆ ಎಗರ್ಬಿಟ್ಟೆ. ಬಸರ್ ನಿಂದು, ಹೆಸರು ನಂದು ಅನ್ನೋದು ಬೇಡ. ಅನ್ಕೊಂಡಿಲ್ಲ, ನನ್ಗೂ ಗೊತ್ತು ಮಾಡಿರೋದು ಸರಿ ಇಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು ಅವನದೇ ತಪ್ಪು ಅಂತ. ಸಂಚುರಿ ವಂಶ ಸರಿ ಇಲ್ಲ ಅಂತಿದ್ರು. ನಾನು ಒಬ್ಬಳೇ ನೀ ಎತ್ಗಾರ. ಇನ್ನೆರ್ತಿ ಸೊತ್ತಾದ್ಮೇಲೆ ಎಲ್ ಮನೆ ಕೊಟ್ಟಿದ್ದೇನು ನನ್ನ ಗೊತ್ತು. ಚಿಕ್ಕ ಮುಖ ಕುತ್ಕೊಳ್ಳೆ. ಅಪ್ಪ, ನಿನ್ನ ನಾನು ಶ್ರೀರಾಮಚಂದ್ರ ಅನ್ಕಂದ್ನಲ್ಲಪ್ಪ. ಅವನ್ ನಮ್ ಫ್ಯಾಮಿಲಿನ ಕುಲಿಯಟ್ ಫ್ಯಾಮಿಲಿ ಕಂಡ್ಬಿಡ್ಲ. ಇವನ್ ಮದ್ವೆ ನೋಡಿಲ್ಲ, ಪ್ರಸ್ತ ನೋಡ್ಲೇಬೇಕು. ನಿನ್ ಮನ್ಸನೇನೇನೆ ಮನ್ಸಲ್ಲ ಬಿಡು, ಅದಕ್ಕೆ ನೀನ್ ದವ್ವ ಕುಂತಿರೋದು. ಹರಿಯ ನೀರ್ಗೆ ಕಲ್ಲಾದ್ರೇನು ಹುಲ್ಲಾದ್ರೇನು ಹರಿತಾ ಇರ್ತದೆ. ಗುಟ್ಟಾಗಿ ನಡಿಬೇಕಾದ ವ್ಯವಹಾರನ ನೋಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಏನ್ ಹೇಳಿ, ನಾನು ನಾನ್ ಚಿಚಿಗೆ ಕಾರ್ಡ್ ಓಡಿಸಿ ಹೆಂಗೆ ಚಿಚಿ ಮಾಡಿದ್ರೆ ಅದರಂತೆ ಪ್ರಸ್ತಗೂ ಕಾರ್ಡ್ ಓಡಿಸಿ ಪ್ರಸ್ತ ಮಾಡಬೇಕು. ಪ್ರಪಂಚದಲ್ಲಿ ಪ್ರಸ್ತಕ್ಕೆ ಕಾರ್ಡ್ ಮಾಡಿಸ್ತಾರ, ನೀನ್ ಒಬ್ನೇ ಕಂಬಿಡು. ಚೆನ್ನಾಗ್ ಮಾಡ್ರಿ, ಮುಂದಿನ ಜನ್ಮದಲ್ಲಿ ನಮ್ಮ ಅಮ್ಮಸ್ತಾರೆ ಹುಡ್ತೀರಿ. ಹಾ ಸಾಕು ಕಣಪ್ಪ, ಈ ಜನ್ಮನೇ ಸಾಕು. ಆಯ್ತು ಬಿಡು, ನಿನ್ನ ಆಸೆ ನೆರವೇರಿಸ್ತೀವಿ. ಕಾರ್ಡ್ ರೆಡಿ ಅನ್ಕೋ.
ಚಿಕ್ಕ ಮಾಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನಂತ ಕೇಳಿದಲ್ಲ, ಇವತ್ತು ತೋರ್ಸಿದ್ವಿ ನೋಡು ನೇರವಾಗೆಯ. ಚಿಕ್ಕಪ್ಪ ನಿಂಗ್ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ, ಸಾರಿ. ಬಟ್ ನಂಗೆ ಗೊತ್ತು ನಿನ್ ಕೋಪ ತುಂಬಾ ದಿನ ಇರಲ್ಲ ಅಂತ. ಸಾರಿ ಚಿಕ್ಕಪ್ಪ. ನಿಮ್ಮ ಪ್ರೀತಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸುಮ್ನೆ ಟೆಸ್ಟ್ ಮಾಡಿದೆ. ನಿಜವಾಗ್ಲೂ ನಿನ್ನ ಮಾಂಗಲ್ಯದ ಮೇಲೆ ಆಣೆಮ್ಮ. ಹೆಂಗ್ ನಂಬೋದು ಮಾಮ? ಲೇ ಲೋಕಿ ರಜಾ, ನನ್ನ ಚಿಕ್ಕ ಮಾಮ ಅಂತ ಕರಿ, ಹಾ. ಆ ಕಾಶಿನಾಥ್ನ ಮಾಮ ಅಂತ ಕರಿ. ಹೇ ಜ್ಯೋತಿಕಾ, ಇದು ಕನ್ಸಲ್ಲ ತಾನೆ? ಒಂದ್ಸಲಿ ಗಿಳ್ಳು. ಅವಳೇ ನನಗೆ ಇಲ್ಲಿ ತಗೊಳ್ಳೋ. ಲೇ ಹೋಗೋ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಬಾಯಲ್ಲಿ ಹೇಳೋ, ನಾವಿಬ್ರು ಬರೀ ನಾಟಕಕ್ಕಾಗಿರೋ ಮದ್ವೆ. ಈ ಚಿಕ್ಕಪ್ಪ ಈ ನನ್ನ ಮಗಳ ಮದ್ವೆನ ಇಡೀ ಊರೇ ಕೊಂಡಾಡೋ ಹಾಗೆ ಮಾಡ್ತೀನಿ ಅಂತ ಹೇಳೋ. ಓಕೆ ಬಾಯ್. ಬೇಗ ಬನ್ನಿ. ನಾನ್ ಬರಕ್ಕಿಲ್ಲ, ನಿಮ್ ಚಿಕ್ಕಪ್ಪನ್ ಕರ್ಕೊಂಡ್ ನೀನೇ ಅಟ್ಟಿತಾ ಬಂದ್ಬಿಡು. ಆಯ್ತು ರೀ. ಆಹಾ, ನಿನ್ನ ಬಾಯಿಂದ ಹೋಗಿ ಬನ್ನಿ ರೀ ಅಂತ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಒಂಥರ ಆನಂದ ಆಗ್ತಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಪ್ಪನ ಒಪ್ಸೋ ಜವಾಬ್ದಾರಿ ನಿಮ್ದೆ. ಅಮ್ಮ, ಆ ಜವಾಬ್ದಾರಿ ನಂದೆ, ಆದ್ರೆ ನಿನಗೊಂದು ಜವಾಬ್ದಾರಿ ಇದೆ. ಏನದು? ನೋಡಮ್ಮ, ಗಳಿಗೆ ಗಂಟೆ ನೋಡದೆ ಮದ್ವೆ ಆಗಿದ್ದೀರಾ, ಆದ್ರೆ ಪ್ರಸ್ತಾವ ಮಾತ್ರ ನಾನು ಹೇಳೋವರೆಗೂ ಆಗ್ಬಾರ್ದು. ಯಾಕ್ ಚಿಕ್ಕಪ್ಪ? ಅಮ್ಮ, ಅದನ್ನ ನಿನಗೆ ಕೇಳಬಾರ್ದು, ನಾನು ಹೇಳ್ಬಾರ್ದು. ಹಾಗಾದ್ರೆ ನನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಅಮ್ಮ, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಿದ್ಯಮ್ಮ. ಒಕ್ಕ ನಿಮಿಷ ಉಂಟು, ತಗೊಮ್ಮ. ಇದು ಸಾಮಾನ್ಯವಾದ ಚೂರ್ಣ ಅಲ್ಲ, ಜೈಲಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕೊಟ್ಟೋದು. ಇದನ್ನ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡು, ನಿನ್ನ ಮನಸ್ಥಿತಿ ಒಂದು ಗತಿಲಿರುತ್ತೆ. ಯಾಕೆ ಅಂತ ಕೇಳ್ಬೇಡ ಅಂತ್ಯ, ಪ್ಲೀಸ್ ಚಿಕ್ಕಪ್ಪ. ನೋಡು, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಫಸ್ಟ್ ನೈಟ್ ಮಾತ್ರ ನಾನು ಹೇಳಿದ ಮೇಲೆನೆ. ಚಿಕ್ಕಪ್ಪ, ನೀವೇನ್ ಮಾಡಿದ್ರು ನನ್ ಒಳ್ಳೇದಕ್ಕೆ ಅಂತ ಗೊತ್ತು, ಆದ್ರೆ ಈ ವಿಷಯ. ಅಮ್ಮ, ನೀನೇ ಹೇಳ್ತಾ ಇದ್ಯಾ ನಾನೇನ್ ಮಾಡಿದ್ರು ಒಳ್ಳೇದಕ್ಕೆ ಅಂತ. ನೀನೇನು ಕೇಳ್ಬೇಡ, ಒಂದ್ ಚೆಕಪ್ ಮಾಡಿಸ್ಬೇಕು. ಚಿಕ್ಕಪ್ಪ, ನೀನ್ ಕೇಳಬಾರ್ದು, ನಾನು ಹೇಳ್ಬಾರ್ದು. ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ಈ ನನ್ನ ಜಪ ಮಾಡ್ಕೊಂಡೇ ಇರು. ಟಿಂಕ್ವೆಲ್ ಟಿಂಕಲ್ ಲಿಟ್ಲ್ ಸ್ಟಾರ್, ಫಸ್ಟ್ ನೈಟ್ ಮಾತ್ರ ನಾ ಹೇಳಿದ್ಮೇಲೆ ಸರ್. ಚೆಕಪ್ಪ? ಯಾವ ತರ ಚೆಕಪ್? ಹಿಡಿಯವ, ನಮ್ಮ ಮೊಮ್ಮಗಂದು ಪ್ರಸ್ತ ಬನ್ನಿ. ಅಯ್ಯ, ನನ್ನ ಮಗನ ಪ್ರಸ್ತ ಎಲ್ಲರೂ ಬರ್ಬೇಕು, ಮನೆ ಜನ ಎಲ್ಲ ಬರ್ಬೇಕನ್ಯ. ಮೊಮ್ಮಗಂದು ಪ್ರಸ್ತ ಐಕ್ಳು ಮಕ್ಳೆಲ್ಲ ಕರ್ಕ ಬರ್ರಪ್ಪ. ಅಣ್ಣ, ಅಕ್ಕ, ನನ್ನ ಮೊಮ್ಮಗಂದು ಪ್ರಸ್ತಕನ ಬರ್ರಪ್ಪ. ಎಲ್ಲ ಮಕ್ಳು ಬರೀ, ಎಲ್ಲ ಬರ್ರಿ. ಅವರು ಕಾರಣ ಇಲ್ದೆ ಏನು ಮಾಡ್ಸಲ್ಲ. ಡಾಕ್ಟ್ರು ನಿಮ್ ಚಿಕ್ಕಪ್ಪನ ಕರ್ಸಿರೋದು, ಅದಕ್ಕೆ ಸುಮ್ನಿವ್ನಿ. ಸರಿ, ಹೋಗ್ ಚೆಕಪ್ ಮಾಡಿಸ್ಕೊ. ಮಖ ಮುಚ್ಚಿದ್ರು ಎಲ್ಲ ಅರೇಂಜ್ ಮಾಡಿದ್ದೆ ತಾನೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಾಯಣೆಗೂ ನಮ್ ತಾಯಣೆ, ನಿಮ್ ಮೌನಾಣೆ. ಯಾವ್ದಕ್ಕೂ ಈ ಸಾಮಾನು ಕೈ ತೆಗಿದ. ಅಮ್ಮ, ಇವ್ ಡೋಂಟ್ ಹೊಡಿಮ್ಮ, ನಾನು ನೋಡ್ಕೋತೀನಿ ಅಮ್ಮ. ಇವ್ರವ್ರೆ ಎಲ್ಲ ನೋಡ್ತಾರೆ. ಏನ್ ಹೆಸರು? ಲೋಕಿ. ಓ, ಸೋ ಸ್ವೀಟ್ ನೇಮ್. ಬಿಚ್ಚಿ ಡಾಕ್ಟರ್ ಹತ್ರ ನಾಚ್ಕೋಬಾರ್ದು, ಎಲ್ಲ ಬಿಚ್ಚಬೇಕು. ಕಣ್ಣಲ್ಲಿ ಹೇಳ್ತಾ ಇರ್ತೀರಾ, ಕಣ್ಣಲ್ಲೆಲ್ಲ ಚೆಕ್ ಮಾಡ್ಬೋದಲ್ಲ. ನಿಮ್ ಇಷ್ಟ, ಕೂತ್ಕೊಳ್ಳಿ. ಉಸಿರಾಡಿ. ಕನ್ಫರ್ಮ್. ಏನು? ಅವೆಲ್ಲ ಹೇಳಕ್ಕಾಗಲ್ಲ, ಟೋಟಲಿ ಕನ್ಫರ್ಮ್. ಅದೇ ಏನು ಅಂತ? ಕನ್ಫರ್ಮ್. ನೀವ್ ಮಲ್ಕೊಳ್ಳಿ, ನಾನ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ಏನು ಸಾಯಿ? ಅಯ್ಯೋ, ನನ್ ಕೈ. ಅಯ್ಯೋ, ಟೋಟಲಿ ಕನ್ಫರ್ಮ್. ಡಾಕ್ಟರ್, ನಿಜವಾಗ್ಲೂ ಕನ್ಫರ್ಮ್? ಓ ಸ್ವೀಟ್. ಕನ್ಫರ್ಮ್. ಅಯ್ಯಯ್ಯೋ, ನನಗೂ ಕನ್ಫರ್ಮ್ ಆಯ್ತಲ್ಲಪ್ಪ. ಕಂಗ್ರಾಚುಲೇಷನ್ ಮೇಡಮ್. ಅಯ್ಯೋ ಲೋಕಿ, ನೀನ್ ಉದ್ದಾರ ಆಗಲ್ಲ ಕಣೋ. ಬೇಡ ಬೇಡ ಅಂದ್ರೂ ಕೊಳ್ತೋಗಿರೋ ಕ್ಯಾಂಡಿ ತಿನ್ನಿಸ್ಬಿಟ್ಟು. ಹೌದಾ? ಹಾಗಾದ್ರೆ ನಿಂದು ಕನ್ಫರ್ಮ್. ಹಲೋ ಡಾಕ್ಟರ್. ಅಯ್ಯಯ್ಯೋ, ಯಾರಪ್ಪ ದಿಕ್ಕು? ಲೋಕಿ, ನೀನ್ ಅವತ್ತೊಂದಿನ ಉಪವಾಸ ಇದ್ದಿದ್ರೆ ನಾನು 100 ವರ್ಷ ಬದುಕ್ತಿದ್ನಲ್ಲೋ. ನನ್ನಿನ್ ಯಾರು ನೋಡ್ಕೋತಾರೆ? ಅಯ್ಯೋ ದೇವ್ರೆ, ಇಂತ ಕೊಳ್ತೋಗಿರೋ ಬೆನ್ನಲ್ಲಿ ನನ್ ಜೀವನ ಬರ್ದು ಬಿಟ್ಟೇನಪ್ಪ. ಅಯ್ಯೋ, ನಾನಿನ್ ಯಾರು ಹೇಳಿ ನನ್ ಕಷ್ಟನ? ಅಯ್ಯೋ, ನೀನ್ ಯಾರು ಹೇಳ್ಬೇಡಮ್ಮ, ಕನ್ಫರ್ಮ್. ರೆಡಿ ಬಾರೆ, ಬಾಯಿಲಿ ಚಿಕ್ಕಪ್ಪ, ಅವಳೇ ಹೇಳ್ತಾ ಇಲ್ವಾ ಕನ್ಫರ್ಮ್ ಅಂತ ಹೇಳ್ಬಿಟ್ಟು. ಅಯ್ಯೋ, ಯಾರಮ್ಮ ನೀನು? ಯಾರು ನಿನ್ನ ಹಾಳು ಮಾಡಿದ್ದು? ಅಯ್ಯೋ, ಇನ್ಯಾರು? ನಿಮ್ ಮಗ ಲೋಕಿ. ಲೋಕಿನ? ಏ ಲೋಕಿ, ಬಾರ ಇಲ್ಲಿ.
ಲೋಕಿ ಆಗಿದ್ದಾಗೋಗ್ಲಿ. ನಿನ್ನ ಹಣೆ ಬರದಲ್ಲಿ ನಿಮ್ಮ ಅಪ್ಪನ ತರ 2 ಮದ್ವೆ ಇದೆ. ಮೊದ್ಲು ಅವಳು ತಾಳಿ ಕಟ್ಬಿಡು ಆಗಿದ್ದಾಗ್ಲಿ. ಅದೇನಾಗುತ್ತೋ ನೋಡ್ತೀನಿ. ಬಿಡೆ, ತಾಳಿ ತರ್ತೀನಿ ಬಿಡೆ. ಹಿಂಗ್ ಮಾಡಿದ್ರೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತೀನಿ ಕೆಲಸ. ಏಯ್ ನೀನ್ ದೊಡ್ಡ ದೇವ್ರಿ ಮಗಳು ಚಿಕ್ಕ ದೇವ್ರಿ ಅಲ್ವಾ? ಕಂಪಾರ್ ಯಾರೇ ನಿಮ್ಗೆ ಹೇಳ್ಕೊಟ್ಟಿದ್ದು ಹೀಗೆಲ್ಲ ಮಾಡಕ್ಕೆ? ಹುಡುಗಿ ಚಿಕ್ಕಪ್ಪ. ಏ ಚಿಕ್ಕ ಮಾಮ ಈಗ್ತೀನಿ ನಾಮ. ನೋಡ್ದ್ಯಾ, ಒಳ್ಳೆ ಮನ್ಸಿರೋನು ಒಂದೇ. ಚಿಕ್ಕಪ್ಪ, ಹಾ, ಆ ಡಾಕ್ಟರ್ ಏನು ಕನ್ಫರ್ಮ್ ಅಂದ್ರಲ್ಲ, ಏನ್ ಚಿಕ್ಕಪ್ಪ ಅದು? ಈಗ್ಲೇ ಹೇಳ್ಬೇಕಾ? ಡಾಕ್ಟ್ರು ಏಡ್ಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರಮ್ಮ. ಇಲ್ಲ ಇಲ್ಲ, ಸುಳ್ಳು 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 ಚಿಕ್ಕಪ್ಪ. ನೋಡಮ್ಮ ಗುಲ್ಕನ್ ರಾಣಿ, ಅವ್ನ್ ಕಲ್ತಿದ್ರು ಯಾರಾದ್ರೂ ಒಬ್ಬ ಗಂಡಸು ಕೊಡ್ತಿದ್ದೀನಿ ಮದುವೆ ಮಾಡ್ಲೇಬೇಕಾ? ಅವನ ಮೇಲೆ ನಾನು 7 ಬಾರ್ ಸುಳ್ಳು ಹೇಳಿ ಇಂತೇ ರೋಗನ ಸೃಷ್ಟಿ ಮಾಡಿದ್ರೆ ನನಗೇನಮ್ಮ ಬರುತ್ತೆ ಲಾಭ? ಆಮೇಲೆ ಅವಳು ಯಾರೋ ಬಂದ್ಬಿಟ್ಟು ನನ್ನ ಹಾಳ್ ಮಾಡ್ದ ಅಂತ ಹೇಳ್ತಿದ್ಲಲ್ಲ, ಅದೇಮ್ಮ ಈ ಸೀನಿಗೆ ಬೇಕಾಗಿರೋದು ಇಂಪಾರ್ಟೆಂಟು. ಅದೇನಂದ್ರೆ ಅವಳಿಗೂ ರೋಗ ತರಿಸ್ಬಿಟ್ಟವನೆ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನಾನು ಈ ಊರಿಗೆ ಬಂದಾಗ ಒಂದು ನಾಯಿ ಅಡ್ಡ ಬಂತು. ಸರಕ್ ಅಕ್ಕಡ ಚೂಡು ಎಂ ಜರುಗ್ತಾ ఉంది. ನಿಮ್ಮ ಅಣ್ಣನ ಮಗಳು ಡವ್ವು ಅವನು ಹೆಂಗ್ ಕೆಟ್ಟು ಕೆರ ಹಿಡ್ದೋಗವನೆನ್ನೋದನ್ನ ತೋರಿಸ್ತೀನಿ. ನೀನು ಕಣ್ಣಾರೆ ನೋಡಿ ಆನಂದ ಪಟ್ಟು. ಕಡೆ ನೋಡ್ಬೇಕು. ಆಮೇಲೆ ಆ ಕರಿಕಾಗೆ ಬೆಳ್ಳಗಾಗ್ಬಿಟ್ಟದೆ. ನಿನ್ನ ನಾಯಿ ಎಂದಿದ್ದಕ್ಕೂ ಸಾಧ್ಯ ಯಾಕೋ ಎಲ್ಲ ಮೂಸ್ ನೋಡಿ ಇಂಥದೆಲ್ಲ ಕಂಡಿಡಿದಿದೆಯಲ್ಲೋ ನೀನು. ನಿಜವಾಗ್ಲೂ ನಮಸ್ಕಾರ. ಸುಮ್ಕಿರಿ. ಈಗ ನೀವು ಕಣ್ ಮುಂದೆ ಒಂದ್ ನೋಡಿದ್ರಿ, ಹಂಗೆ ಕಣ್ಣಿಂದನೂ ಒಂದ್ ನಡ್ದದೆ. ಅದೇನು ಅಂತ ಹೇಳ್ತೀನಿ. ಹಂಗೆ ಆಕಾಶ ನೋಡಿ. ಚೆನ್ನಾಗ್ ಕಾಣ್ತೆ. ಈ ಲಿಪ್ ಲಾಗೋ ಮುಂಚೆ ಇನ್ನೊಂದ್ ಕಡೆ ಲಾಕ್ ಆಗವನೆ, ಅದು ಕಣ್ ಮುಂದೆ ತೋರಿಸ್ತೀನಿ. ಕಮಾನ್. ನನ್ ದೊಣ್ಣೆನೆ ಎತ್ತಕ್ ಬರಲ್ಲ, ಆದ್ರೆ ದೊಣ್ಣೆ ಒರ್ಸಿ ಆಡಕ್ ಬಂದಿದ್ದ ಅವನ್ ತಪ್ಪಲ್ವಾ? ನಿನ್ ಪದಾರ್ಥ ನಿನ್ನ ಹತ್ರನೇ ಇರ್ಲಿ, ನನ್ನ ಪದಾರ್ಥ ನಾನು ಆಯ್ತು ಕೊಡ್ತೀನಿ ಬಾ, ಕೊಡ್ತೀನಿ. ತೋಟದ ಮಿಸಿನ್ ಮನೆಯಿಂದ ಬಂದು ಆಗ್ಲೇ ಇನ್ನೂ ಅರ್ಧ ಗಂಟೆ ಆಗ್ಲಿಲ್ಲ. ಆಗ್ಲೇ ಗಡಾರಿ ಎತ್ಕೊಂಡ್ ಬಂದವನೇ ಇಲ್ಲಿ ಪದಾರ್ಥ ತಗೊಳಕ್ಕೆ. ಅದಕ್ಕೆ ಸೆಂಚುರಿ ವಂಶಸ್ಥರನ್ನ ಕರೆಯೋದು ಇವ್ರದ್ದು ದೊಡ್ಡ ಗಡಾರಿ ವಂಶಸ್ಥರು ಅಂತ. ಈ ತರದ ಕೆರೆಗಳಿಗೆ ಮುಳುಗಿ ಅಜ್ಜಿ ಕೊಡಿ ಇಲ್ಲಿ ನಿಮ್ದೊಂದು ಸ್ವಲ್ಪ. ಏಡ್ಸ್ ಬಂದ್ಬಿಟ್ಟದೆ, ಏಡ್ಸು. ಅದಕ್ಕೆ ನಾ ಡಾಕ್ಟರ್ ಕನ್ಫರ್ಮ್ ಅಂದಿದ್ದು. ಅಮ್ಮ, ಅವಳಿಗೆ ಆ ವಿಷಯ ಗೊತ್ತಾಗಿ ಆ ರೋಗ ನನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡು ನನ್ನ ಜೀವನಾನೇ ಹಾಳಾಗೋಯ್ತು ಅಂತ ನನ್ನ ಹತ್ರ ಬಂದು ಬಗಳದ ಮೇಲೆ ನನಗೂ ಗೊತ್ತಾಗಿದ್ದು ಏಡ್ಸ್ ಅನ್ನೋ ಒಂದು ರೋಗಾನು ಇದೆ ಅಂತ. ಅಯ್ಯೋ, ಅವನ್ನ ನಂಬಿಟ್ಟು ನಾನು ಮೋಸ ಹೋಗ್ಬಿಟ್ನಲ್ಲ. ಉಳುಕ್ ತೆಗಿವಾಗ ಅಯ್ಯೋ ಪಾಪ ಮುಗ್ಧ ಅಂತ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಚಿಕ್ಕಪ್ಪ, ಈಗೇನ್ ಮುಂದೆ ನನ್ ಬಾಳು? ಡೋಂಟ್ ವರಿ ಚಿಕ್ಕಪ್ಪ. ಕಿತ್ತಾಕದ್ ಬೇಡ, ತಾಲಿಗೆ ಬೆಲೆ ಕೊಡೋಣ. ಒಂದು ಐಡಿಯಾ ಮಾಡಿ ಬೆಂಗಳೂರಿಗೆ ಹೋಗಿ ಡೈರೆಕ್ಟ್ ಡೈವರ್ಸ್ ಕೊಟ್ಬಿಡೋಣ. ಆದ್ರೆ ನಂಗೆ ಅವನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಚಿಕ್ಕಪ್ಪ. ಈ ತರ ಒಂದು ಕ್ಯಾಪ್ ಅವ್ನು ಹಾಕೊಂಡಿದ್ರೆ ಏಡ್ಸೇ ಬರ್ತಿರ್ಲಿಲ್ಲ. ಇದನ್ನ ಗೌರ್ಮೆಂಟೇ ಹೇಳ್ಬೇಕಾ? ನಮ್ಗೆ ಅರ್ಥ ಆಗಲ್ವಾ? ಕಾರ್ಡ್ ಯಾರ್ಯಾರು ಕೊಟ್ಟಿಲ್ಲ? ಎಲ್ಕ ಕೊಟ್ಟಿವ್ ನಿನ್ ಸಂಬಂಧಿಕರಿಗೆ ಎಲ್ಕ. ಎಲ್ಕ ಒಮ್ಮೆಲೆ ಕೊಟ್ಟಿಯಾ? ಒಮ್ಮೆಲೆ ಕೊಟ್ಟಿವ್ನೆ. ಕಾರು ಈ ನಾಯಿಗಳ ಕಿಲ್ ಮಲ್ಗವೆ. ಲೇ ತಿರ್ಬೋಕಿ ನನ್ನ ಮಕ್ಳ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಐತೆ, ಬನ್ನಿ ಕರ್ಕೊಂಡೋಗಿ ಮಲಗಿಸ್ತೀನಿ. ಇದ್ಯಾವ ಸಂತೋಷಕ್ಕೋ ಕಾಣೆ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ರೀತಿ ಕೆಡ್ಕೊಳ್ಳೋದ್ರಲ್ಲಿ ಮೇಯ್ಕೊಳ್ಳೋದ್ರಲ್ಲಿ ಸಂತೋಷ ಅಲ್ಲ ನಿಮ್ಗೆ? ಊರಲ್ಲಿ ಯಾರ್ಯಾರಿಗೋ ಸಾವು ಬರುತ್ತೆ, ನಿಮಗಿನ್ನೂ ಬಂದಿಲ್ವಲ್ರು? ಆ ನಮ್ಮ ಜ್ಯೋತಿಕಾ ಅವನ ಹತ್ರ ಅದೇನು ಕಾಣ್ಬಿಟ್ಲಪ್ಪ. ಅವನೇ ಬೇಕು ಅಂತ ಗರ್ಡ್ ಗಂಬತ್ತರ ನಿಂತ್ಬಿಟ್ಟವಳೆ. ಪ್ರಕಾಶ್, ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸ್ಪೀರಿಯನ್ಸ್. ಸೆಂಚುರಿ ಗೌಡನ ಮರಿ ಮಗ, ಈಗ ಅಡ್ಡಪ್ಪನ ಮೊಮ್ಮಗ, ತಮ್ಮಣ್ಣನ ಮಗ.
ರಸಿಕರಲ್ಲಿ ರಸಿಕ, ಮಿಷನ್ ರಾಜ, ಊರ್ಬಾಗಲ್ ರಾಜ, ಲೋಕಿಯ ಪ್ರಸ್ತ, ಪ್ರಥಮ ರಾತ್ರಿ ಶೋಭನ. ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಊಟ ಮಾಡ್ಕೊಂಡು ಪ್ರಸ್ತ ನೋಡ್ಕೊಂಡು ಹೋಗ್ಬೇಕನ್ನೋದು ವಿನಂತಿ. ಇಂತಿ ನಿಮ್ಮ ಪ್ರೀತಿಯ ಸೆಂಚುರಿ ಗೌಡರ ವಂಶಸ್ಥರು ವಂಶಸ್ಥರು ವಂಶಸ್ಥರು. ಬೇಗ ಬಂದ್ಬಿಡ, ಎಣ್ಣೆ ಬಡ್ಕೊಂಡು ಉಣ್ಕೊ ಹೋಗುವೆ. ಉಣ್ಕೊಟ್ಟಾಗ ಬಂದ್ಬಿಡು. ಫಸ್ಟ್ ನೈಟ್ಗೆ ಫಸ್ಟ್ ಕಾರ್ಡ್ ಮಾಡಿಸಿರೋ ಕಿತ್ತೋದ್ ನನ್ನ ಮಕ್ಳಂದ್ರೆ ನೀವೇ ಕಂಡ್ರು. 4 ಗೋಡೆ ಮಧ್ಯೆ ನಡಿಬೇಕಾಗಿರೋ ಕೆಲಸನ 8 ದಿಕ್ಕಲ್ಲಿ ಓಪನ್ ಏರಿಯಾದಲ್ಲಿ ತೋರಿಸ್ತೀನಿ ಅಂತ ಹೊರಟಿದ್ದೀರಲ್ಲ, ನಿಮಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರ್ತದ್ರು? ಅವರು ನನಗೆ ಗೊತ್ತಿಲ್ದಂಗೆ ಮದುವೆ ಆದ್ರು, ನೀವು ಅವ್ರಿಗೆ ಪ್ರಸ್ತಾವ ಮಾಡಿಸ್ತಾ ಇದ್ದೀರಾ? ಅದಕ್ಕೆ ಬೇಕಾಗಿರೋದು ಏನು? ನಿಲ್ಲಿಸ್ತೀನಿ, ಇದನ್ನ ಪೂರ್ತಿಯಾಗಿ ಮುಗಿಸ್ತೀನಿ. ಹೆಂಗೆ ಏನು ಎಕಡ ಪಕಡ ಅಂದೆಲ್ಲ ಫುಲ್ ಮುಂದಿನ ಪರದೆ ಮೇಲೆ ನೋಡಿ ಆನಂದಿಸಿ. ಇದೇ ನಿಮ್ಮ ಪ್ರೀತಿಯ ಪ್ರಕಾಶ. ಬಲೆ ಬಲೆ, ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನೆರವೇರಲಿ. ulala 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 ಡ್ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇಲ್ಲಿರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ. ulala 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 ulala. ಕ್ಷೇಮವೇನೈ ಸಕಲ ಪ್ರಜೆಗಳು, ಕೇಳು ಮಂತ್ರಿಯೇ. ಸುತ್ತಮುತ್ತಲ ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೇನೈ. ಶಬಾಷ್. ನರ್ಮದ ಬಂದ್ಬಿಟ್ಟದೆ. ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ, ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ. ರಾಮಂಗೆ ಕರ್ಣ ಸಾಲ ಕೊಟ್ಟವನೆ, ಭೀಮಂಗೆ ಲಕ್ಷ್ಮಣ ಭಕ್ತಿ ಇಟ್ಟವನೆ. ಮಂಥರೆಗೆ ಕೃಷ್ಣನ್ ಮ್ಯಾಲೆ ಮನ್ಸಾಗೈತೆ, ಟೋಪನ್ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಟೋಪನ್ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ulala 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 ulala. ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ, ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ. ಕಂಸ ಹನುಮನ್ ಪಾರ್ಟಿ ಸೇರವ್ನೆ, ಕೀಚಕ ಪಕ್ಷ ಬಿಟ್ಟು ಹೋಗವ್ನೆ. ಹಿಂದುಳಿದ ವರ್ಗಗಳ ಯೋಗಕ್ಷೇಮ ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಚಿಕ್ಕಪ್ಪ ಮುಚ್ಚಪ್ಪ, ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಉಲಲ 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 ಉಲಲ. ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ.
ulala 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 ulala. This video is sponsored by The Last Letter from the Diary of a Soldier, an autobiography by Robin Abraham, Army officer by profession. Hard copy of the book is now available on Nation Press, Flipkart, Amazon, Amazon Kindle, Kobo, Google Play and iBooks. ಏಯ್ ಜ್ಯೋತಿಕಾ ನಿಂತ್ಕೋ 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 ಜ್ಯೋತಿಕಾ ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋಯ್ತು ನನಗೆ ಇವತ್ತು. ಬಾ 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 ಎಕ್ಸ್ಪೀರಿಯನ್ಸ್ ಮಾಡೋಣ, ಬಾ ಬೇಗ ಬಾ. ಆಗಲ್ಲ ನಿನ್ ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಮದುವೆ ಮಾಡಲ್ಲ ಅಂತ ಹೇಳ್ದ. ನೀನ್ ಮಲ್ಕೊಂಡು ನೀನ್ ನಕ್ಷತ್ರ ಎಣ್ಸೋ, ನಿಂತ್ಕೊಂಡು ನಾನ್ ನಕ್ಷತ್ರ ಎಣ್ಸ್ತೀನಿ. ಬಾ ಜ್ಯೋತಿಕಾ ಬಾ ಬಾ ಎಕ್ಸ್ಪೀರಿಯನ್ಸ್ ಮಾಡೋಣ. ಏನ್ ಅನ್ಕೊಂಡಿದ್ಯಾ ನನ್ನ? ಸುಮ್ನಿರು. ನಿಮ್ ಚಿಕ್ಕಪ್ಪನ ವಿಷಯ ಗೊತ್ತಾಯ್ತು. ನಾ ಗಂಡ್ಸು ಅಲ್ವಾ ಅಂತ ಅನುಮಾನ ಅವನ್ಗೆ. ನಾನ್ ಗಂಡ್ಸಿ ಅಂತ ತೋರಿಸ್ತೀನಿ. ಓ ನಿಂದು ಇದೇ ಕೇಸಾ? ನಮ್ಮ ಅಪ್ಪಂಗೂ ಹಂಗೆ ಆಗಿತ್ತು. ಆದ್ರೆ ಇದೆಲ್ಲ ಮದ್ವೆ ಆದ್ಮೇಲೆ. ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನ್ ಕಲ್ಕತ್ತೀಯ? ಈಗ್ಲೂ ಅದೇ, ಮದುವೆ ಆದ್ಮೇಲೆ ಅದೇ ಆಗೋದು. ಹಲೋ, ನಾನು ನಿನ್ಕಿಂತ ಫಾಸ್ಟ್, ಆದ್ರೆ ಸ್ವಲ್ಪ ತಾಳ್ಮೆ. ಹುಡುಗಿರ್ಗೆ ಕಂಟ್ರೋಲ್ ಇದೆ, ಆದ್ರೆ ಹುಡುಗರ್ಗೆ ಕಂಟ್ರೋಲೇ ಇಲ್ಲ. ಅಯ್ಯೋ ನಾನು ಈಗ ಏನ್ ಮಾಡ್ಲಿ? ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರು, ನಾನು ನೀನು ಒಪ್ಕೊಂಡ್ವಿ. ನಿಮ್ ಚಿಕ್ಕಪ್ಪನೇ ಒಪ್ತಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಲೋಕಿ ಹೇಳಿದ್ದೆ ಹೇಳ್ಬೇಡ ನೀನು. ಹಿಂಗ್ ಮಾಡಿದ್ರೆ ಹೆಂಗೆ? ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಏನ್ ನಂಗ್ ಓಡಕ್ಕಾಗಲ್ಲ, ಕಾಲ್ ನೋವ್ತಾ ಇದೆ. ನೋಡೋ ತಮಾಷೆ ಓಡ. ನಿಮ್ ಚಿಕ್ಕಪ್ಪನ ಹೆಂಗ್ ಒಪ್ಸ್ಕೋ. ಒಂದು ಮದ್ವೆ ಇಲ್ಲ ಎಕ್ಸ್ಪೀರಿಯನ್ಸ್ ಒಂದು ಒಪ್ಬೇಕಷ್ಟೇ. ಓ ನನ್ನ ಹೀಗ್ ಸಿಗಿಸ್ತಾ ಇದ್ಯಾ? ಸರಿ, ಹಂಗಂದ್ರೆ ಒಂದ್ ಮಾತ್ ಕೇಳು. ನಾ ಓಡೋಗಬಾರ್ದು, ಊರ್ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ಬೇಕು. ಅದು ಸರಿಯೇ. ಮದ್ವೆ ಆಗಮ್ಮ, ಈ ಎಕ್ಸ್ಪೀರಿಯನ್ಸ್ ಆಮೇಲೆ ಕೊಡ್ತೀನಿ. ನಾನು ನಿನ್ಗೆ ಒಂದ್ ಮಗು ಕೊಡ್ತೀನಿ, ಆದ್ರೆ ಓನ್ಲಿ ಮದ್ವೆ, ನೋ ಶೋಭನ. ಬಾ ಮದುವೆ ಅಂತ ಒಪ್ಕೊಂಡಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬರೋಕ್ ಇವ್ರ ಕತೆ ಹೇಳ್ಬಾರ್ದು. ನಾನು ಒಪ್ಕೊಂಡಿದ್ದೀನಲ್ವ ಲೋಗಿ. ಲವ್ ವಿಜಯ್, ಲೇ ನಂಗೆ ಅದೆಲ್ಲ ಗೊತ್ತಿಲ್ಲಕ್ಕಲ್ಲ. ದೇವಸ್ಥಾನದಾಗ ಅರ್ಜೆಂಟ್ ಹುಡುಗ ಕರ್ಕೊಂಬಲ್ಲ, ಮದುವೆ ಆಗ್ಬೇಕಲ್ಲ. ಲೋಕಿ ಇನ್ನೊಂದಪ್ಪ ಯೋಚನೆ ಮಾಡ್ಲಾ? ಹುಡುಗರು ಪಿಚ್ಚ ನೋಡಿವಲ್ಲ ನೀನು, ಯಾಕೆ ಕೆಡ್ಸ್ಕೊಂಡ್ ನೀನ್ ಕಟ್ಲಾ ತಾಳಿಯಾ? ಲೋಕದಲ್ಲಿ ಲವರ್ಸ್ಗೆ ಫ್ರೆಂಡ್ಸ್ ಇರೋದೇ ಹೆಲ್ಪ್ ಮಾಡಕ್ಕೆ ಅಲ್ಲ, ಈ ಕಟ್ಲಾ ತಾಳಿಯಾ? ಐನೋರೇ ತಗೊಂಬರಿ ತಾಳಿಯ. ಇದೇನ್ ಮಾವ, ಮಕ್ಳಿಬ್ರು ಮದ್ವೆ ಮಾಡ್ಕೊಂಡ್ ಬಂದ್ರೆ ನೋಡಿ ಸಂತೋಷ ಪಡೋದ್ ಬಿಟ್ಟು ಅವ್ರಿಬ್ರು ಓಡೋದಂಗೆ ಬಾಯ್ ಬಾಯ್ ಪಡ್ಕೊಂತಿದ್ರಲ್ಲ ನೀವಿಬ್ರು. ನಿಮ್ಗೇನಾಯ್ತು ಮುದೇವಿ ಹೇಳು. ಅಯ್ಯೋ ಏನ್ ಹೇಳಲಿ, ಹೇಳಿದ್ರೆ ಬುಟ್ಟೊಂಡೈತಿಯೇ. ಸಂಜೀರಿ ವಂಶದಲ್ಲಿ ನಾನ್ ಹಿಂಗ್ ಮದ್ವೆ ಆಗಿದ್ದೀನಿ ಅಂತ ಕಣವ. ಅದೇ ಕಣಪ್ಪ, ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರಲ್ಲ, ಅದೇನವ? ಸಿಂಪಲ್ ಮ್ಯಾರೇಜ್. ಅದೇ ಅದೇ ಮಾಡ್ಕೊಂಡ್ ಬಂದವ್ರೆ. ದುಡ್ಡು ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ತಾರಂತೆ. ಅದೇನಾರು ಹೇಳು, ನಾನು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ನಾನು ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ. ಓ ಯೋ ಏನ್ ಬೆಳ್ ಎಣ್ಣೆ ಹೋಗ್ಬಿಟ್ಟಿದ್ದೀರಾ? ಅಯ್ಯೋ ಇವರಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಜ್ಯೋತಿಕಾ, ನೀವಿಬ್ರು ಹಿಂಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ತಪ್ಪೇಯ. ಆದ್ರೆ ಅದ್ ನನಗ್ ಸರಿ, ನಮ್ಮ ಮನೆಯವ್ರಿಗೆ ಸರಿ ಅನ್ಸ್ಬೋದು. ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪಂಗೆ ಸರಿ ಅನ್ಸ್ಬೇಕಲ್ವಾ? ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ ಬಾ. ನಡು. ನಮ್ದೇನು ತಪ್ಪಿಲ್ಲ, ಎಲ್ಲ ಅವ್ರವ್ರೇ ಮಾಡ್ಕೊಂಡಿರೋದು. ಈ ಮದುವೆ ಅಂತೂ ನಾವ್ ಮಾಡಿಲ್ಲ, ನಮ್ಮ ಮ್ಯಾಗ ಅನುಮಾನ ಪಡಬೇಡ. ಅವ್ರಿಬ್ರು ತಪ್ಪಿಗೆ ಊರ ಹೆಣ್ಮಕ್ಳ ಮೇಲೆ ಎಗರ್ಬಿಟ್ಟೆ. ಬಸರು ನಿಂದು ಹೆಸರು ನಂದು ಅನ್ನೋದು ಬೇಡ. ಅನ್ಕೊಂಡಿಲ್ಲ, ನನ್ಗೂ ಗೊತ್ತು ಮಾಡಿರೋದು ಸರಿ ಇಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು ಅವನದೇ ತಪ್ಪು ಅಂತ. ಸಂಜೀರಿ ವಂಶ ಸರಿ ಇಲ್ಲ ಅಂತಿದ್ರು, ನಾನು ಒಬ್ಳೇ ನೀ ಎದ್ಗಾರ. ಇನ್ನೆರ್ತಿ ಸೊತ್ತಾದ್ಮೇಲೆ ಎಲ್ ಮನೆ ಕೊಟ್ಟಿದ್ದೇನು ನನ್ನ ಗೊತ್ತು. ಚಿಕ್ಕ ಮುಕ್ಕ ಕುತ್ಕೊಳ್ಳೆ. ಅಪ್ಪ ಇನ್ನ ನಾನು ಶ್ರೀರಾಮಚಂದ್ರ ಅನ್ಕಂದಲ್ಲಪ್ಪ. ಅವನ್ ನಮ್ ಫ್ಯಾಮಿಲಿನ ಕುಲಿಗಟ್ ಫ್ಯಾಮಿಲಿ ಕಂಡ್ಬಿಡ್ಲ. ಇವನ್ ಮದ್ವೆ ನೋಡಿಲ್ಲ, ಇವನ್ ಮದ್ವೆ ನೋಡಿಲ್ಲ, ಪ್ರಸ್ತ ನೋಡ್ಲೇಬೇಕು. ನಿನ್ ಮನ್ಸನೇನೇನೆ ಮನ್ಸಲ್ಲ ಬಿಡು, ಅದಕ್ಕೆ ನೀನ್ ದವ್ವ ಕುಂತಿರೋದು. ಹರಿಯ ನೀರ್ಗೆ ಕಲ್ಲಾದ್ರೇನು ಹುಲ್ಲಾದ್ರೇನು ಹರಿತಾ ಇರ್ತದೆ. ಗುಟ್ಟಾಗಿ ನಡಿಬೇಕಾದ ವ್ಯವಹಾರನ
ನೋಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಏನ್ ಹೇಳಿ ನಾನು ಲೇ ನಾನು ಚಿಚಿಗೆ ಕಾರ್ಡ್ ಓಡಿಸಿ ಹೆಂಗೆ ಚಿಚಿ ಮಾಡಿದೆ ಅದರಂತೆ ಪ್ರೆಸ್ಗೂ ಕಾರ್ಡ್ ಓಡಿಸಿ ಪ್ರಸ್ತ ಮಾಡಬೇಕು. ಪ್ರಪಂಚದಲ್ಲಿ ಪ್ರಸ್ತುತಕ್ಕೆ ಕಾರ್ಡ್ ಮಾಡಿಸ್ತಾರೆ, ನೀನ್ ಒಬ್ನೇ ಕಂಬಿಡು. ಚೆನ್ನಾಗಿ ಮಾಡ್ರಿ, ಮುಂದಿನ ಜನ್ಮದಲ್ಲಿ ನಮ್ಮ ಅಮ್ಮಸ್ತಾರೆ ಹುಡ್ತೀರಿ. ಹಾ ಸಾಕು ಕಣಪ್ಪ, ಈ ಜನ್ಮನೇ ಸಾಕು. ಆಯ್ತು ಬಿಡು, ಇನ್ನು ಆಸೆ ನೆರವೇರಿಸ್ತೀವಿ. ಕಾರ್ಡ್ ರೆಡಿ ಅನ್ಕೋ. ಚಿಕ್ಕ ಮಾಮ, ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅಂತ ಕೇಳಿದಲ್ಲ, ಇವತ್ತು ತೋರ್ಸಿದ್ವಿ ನೋಡು ನೇರವಾಗೆಯ. ಚಿಕ್ಕಪ್ಪ ನಿಂಗ್ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ, ಸಾರಿ. ಬಟ್ ನಂಗೆ ಗೊತ್ತು ನಿನ್ ಕೋಪ ತುಂಬಾ ದಿನ ಇರಲ್ಲ ಅಂತ. ಸಾರಿ ಚಿಕ್ಕಪ್ಪ. ನಿಮ್ಮ ಪ್ರೀತಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸುಮ್ನೆ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ನಿನ್ನ ಮಾಂಗಲ್ಯದ ಮೇಲೆ ಆಣೆಮ್ಮ. ಹೆಂಗ್ ನಂಬೋದು ಮಾಮ? ಲೇ ಲೋಕಿ ರಜಾ, ನನ್ನ ಚಿಕ್ಕ ಮಾಮ ಅಂತ ಕರಿ, ಹಾ. ಆ ಕಾಶಿರತ್ನ ಮಾಮ ಅಂತ ಕರಿ. ಏ ಜ್ಯೋತಿಕಾ, ಇದು ಕನ್ಸಲ್ಲ ತಾನೆ? ಒಂದ್ಸಲಿ ಗಿಳ್ಳು. ಅವಳೇ ನನಗೆ ತಗೊಳ್ಳೋ. ಲೇ ಹೋಗೋ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಬಾಯಲ್ಲಿ ಹೇಳೋ, ನಾವಿಬ್ರು ಬರೀ ನಾಟಕಕ್ಕಾಗಿರೋ ಮದ್ವೆ. ಈ ಚಿಕ್ಕಪ್ಪ ಈ ನನ್ನ ಮಗಳ ಮದ್ವೆನ ಇಡೀ ಊರ ಕೊಂಡಾಡೋ ಹಾಗೆ ಮಾಡ್ತೀನಿ ಅಂತ ಹೇಳೋ. ಓಕೆ ಬಾಯ್. ಬೇಗ ಬನ್ನಿ. ನಾನ್ ಬರಕ್ಕಿಲ್ಲ, ನಿಮ್ ಚಿಕ್ಕಪ್ಪನ್ ಕರ್ಕೊಂಡ್ ನೀನೇ ಅಟ್ಟಿತ ಬಂದ್ಬಿಡು. ಆಯ್ತು ರೀ. ಆಹಾ, ನಿನ್ನ ಬಾಯಿಂದ ಹೋಗಿ ಬನ್ನಿ ರೀ ಅಂತ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಒಂಥರ ಆನಂದ ಆಗ್ತಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಪ್ಪನ ಒಪ್ಸೋ ಜವಾಬ್ದಾರಿ ನಿಮ್ದೆ. ಅಮ್ಮ, ಆ ಜವಾಬ್ದಾರಿ ನಂದೆ, ಆದ್ರೆ ನಿನಗೊಂದು ಜವಾಬ್ದಾರಿ ಇದೆ. ಏನದು? ನೋಡಮ್ಮ, ಗಳಿಗೆ ಗಂಟೆ ನೋಡದೆ ಮದುವೆ ಆಗಿದ್ದೀರಾ, ಆದ್ರೆ ಪ್ರಸ್ತಾವ ಮಾತ್ರ ನಾನು ಹೇಳೋವರೆಗೂ ಆಗ್ಬಾರ್ದು. ಯಾಕೆ ಚಿಕ್ಕಪ್ಪ? ಅಮ್ಮ, ಅದನ್ನ ನಿನಗೆ ಕೇಳಬಾರ್ದು, ನಾನು ಹೇಳ್ಬಾರ್ದು. ಹಾಗಾದ್ರೆ ನನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಅಮ್ಮ, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಿದ್ಯಮ್ಮ. ಒಕ್ಕ ನಿಮಿಷ ಉಂಟು, ತಗೊಮ್ಮ. ಇದು ಸಾಮಾನ್ಯವಾದ ಚೂರ್ಣ ಅಲ್ಲ, ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕೊಟ್ಟೋದು. ಇದನ್ನ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡು, ನಿನ್ನ ಮನಸ್ಥಿತಿ ಒಂದು ಗತಿಲಿರುತ್ತೆ. ಯಾಕೆ ಅಂತ ಕೇಳ್ಬೇಡ ಅಂತ್ಯ, ಪ್ಲೀಸ್ ಚಿಕ್ಕಪ್ಪ. ನೋಡೋ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಫಸ್ಟ್ ನೈಟ್ ಮಾತ್ರ ನಾನು ಹೇಳಿದ ಮೇಲೇನೆ. ಚಿಕ್ಕಪ್ಪ, ನೀವೇನ್ ಮಾಡಿದ್ರು ನನ್ ಒಳ್ಳೇದಕ್ಕೆ ಅಂತ ಗೊತ್ತು, ಆದ್ರೆ ಈ ವಿಷಯ. ಅಮ್ಮ, ನೀನೇ ಹೇಳ್ತಾ ಇದ್ಯಾ ನಾನೇನ್ ಮಾಡಿದ್ರು ಒಳ್ಳೇದಕ್ಕೆ ಅಂತ. ನೀನೇನು ಕೇಳ್ಬೇಡ, ಒಂದ್ ಚೆಕಪ್ ಮಾಡಿಸ್ಬೇಕು. ಚಿಕ್ಕಪ್ಪ, ನೀನ್ ಕೇಳಬಾರ್ದು, ನಾನು ಹೇಳ್ಬಾರ್ದು. ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ಈ ಚೂರ್ಣನ ಜಪ ಮಾಡ್ಕೊಂಡೇ ಇರು. ಟಿಂಕ್ವೆಲ್ ಟಿಂಕಲ್ ಲಿಟ್ಲ್ ಸ್ಟಾರ್, ಫಸ್ಟ್ ನೈಟ್ ಮಾತ್ರ ನಾ ಹೇಳಿದ್ಮೇಲೆ ಸರ್. ಚೆಕಪ್ಪ? ಯಾವ ತರ ಚೆಕಪ್? ಹಿಡಿಯವ, ನಮ್ಮ ಮೊಮ್ಮಗಂದು ಪ್ರಸ್ತ ಬನ್ನಿ. ಅಯ್ಯ, ನನ್ನ ಮಗನ ಪ್ರಸ್ತ ಎಲ್ಲರೂ ಬರ್ಬೇಕು, ಮನೆ ಜನ ಎಲ್ಲ ಬರ್ಬೇಕಣ್ಣ. ಮೊಮ್ಮಗಂದು ಪ್ರಸ್ತ ಐಕ್ಳು ಮಕ್ಳೆಲ್ಲ ಕರ್ಕೊಂಬರ್ರಪ್ಪ. ಅಣ್ಣ, ಅಕ್ಕ, ನನ್ನ ಮೊಮ್ಮಗಂದು ಪ್ರಸ್ತಕನ ಬರ್ರಪ್ಪ. ಎಲ್ಲ ಮಕ್ಕಳು ಮರಿ ಎಲ್ಲ ಬರ್ರಿ. ಅವರು ಕಾರಣ ಇಲ್ದೆ ಏನು ಮಾಡ್ಸಲ್ಲ. ಡಾಕ್ಟ್ರು ನಿಮ್ ಚಿಕ್ಕಪ್ಪನ ಕರ್ಸಿರೋದು, ಅದಕ್ಕೆ ಸುಮ್ನಿವ್ನಿ. ಸರಿ, ಹೋಗ್ ಚೆಕಪ್ ಮಾಡಿಸ್ಕೊ. ಮಖ ಮುಚ್ಚಿದ್ರು ಎಲ್ಲ ಅರೇಂಜ್ ಮಾಡಿದ್ದೆ ತಾನೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಾಯಣೆಗೂ ನಮ್ ತಾಯಣೆ, ನಿಮ್ ಮೌನಾಣೆ. ಯಾವ್ದಕ್ಕೂ ಈ ಸಾಮಾನು ಕೈ ತೆಗಿರಿ. ಅಮ್ಮ, ಇವ್ ದೊಡ್ಡ ನಾನು ನೋಡ್ಕೋತೀನಿ ಅಮ್ಮ. ಇವ್ರವ್ರೆ ಎಲ್ಲ ನೋಡ್ತಾರೆ. ಏನ್ ಹೆಸರು? ಲೋಕಿ. ಓ, ಸೋ ಸ್ವೀಟ್ ನೇಮ್. ಬಿಚ್ಚಿ ಡಾಕ್ಟರ್ ಹತ್ರ ನಾಚ್ಕೋಬಾರ್ದು, ಎಲ್ಲ ಬಿಚ್ಚಬೇಕು. ಕಣ್ಣಲ್ಲಿ ಹೇಳ್ತಾ ಇರ್ತೀರಾ, ಕಣ್ಣಲ್ಲೆಲ್ಲ ಚೆಕ್ ಮಾಡ್ಬೋದಲ್ಲ. ನಿಮ್ ಇಷ್ಟ, ಕೂತ್ಕೊಳ್ಳಿ. ಉಸಿರಾಡಿ. ಕನ್ಫರ್ಮ್. ಏನು? ಅವೆಲ್ಲ ಹೇಳಕ್ಕಾಗಲ್ಲ, ಟೋಟಲಿ ಕನ್ಫರ್ಮ್. ಅದೇ ಏನು ಅಂತ? ಕನ್ಫರ್ಮ್. ನೀವ್ ಮಲ್ಕೊಳ್ಳಿ, ನಾನ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ಅಯ್ಯೋ ನನ್ನ ಕೈ. ಅಯ್ಯೋ, ಟೋಟಲಿ ಕನ್ಫರ್ಮ್. ಡಾಕ್ಟರ್, ಕನ್ಫರ್ಮ್. ಓ ಸ್ವೀಟ್ ಕನ್ಫರ್ಮ್. ಅಯ್ಯಯ್ಯೋ, ನನಗೂ ಕನ್ಫರ್ಮ್ ಆಯ್ತಲ್ಲಪ್ಪ. ಕಂಗ್ರಾಚುಲೇಷನ್ ಮೇಡಮ್. ಅಯ್ಯೋ ಲೋಕಿ, ನೀನ್ ಉದ್ದಾರ ಆಗಲ್ಲ ಕಣೋ. ಬೇಡ ಬೇಡ ಅಂದ್ರೂ ಕೊಳ್ತೋಗಿರೋ ಕ್ಯಾಂಡಿ ತಿನ್ನಿಸ್ಬಿಟ್ಟು. ಹಾಗಾದ್ರೆ ನಿಂದು ಕನ್ಫರ್ಮ್.
ಹಲೋ ಡಾಕ್ಟರ್. ಅಯ್ಯಯ್ಯೋ ಜ್ಯೋತಿಕ, ಏನಮ್ಮ ಇದೆಲ್ಲ? ಯಾರಪ್ಪ ದಿಕ್ಕು? ಲೋಕಿ, ನೀನ್ ಅವತ್ತೊಂದಿನ ಉಪವಾಸ ಇದ್ದಿದ್ರೆ ನಾನು 100 ವರ್ಷ ಬದುಕ್ತಿದ್ನಲ್ಲೋ. ನನ್ ಯಾರು ನೋಡ್ಕೋತಾರೆ? ಅಯ್ಯೋ ದೇವ್ರೆ, ಇಂತ ಕೊಳ್ತೋಗಿರೋ ಬೆನ್ನಲ್ಲಿ ನನ್ ಜೀವನ ಬರ್ದು ಬಿಟ್ಟೇನಪ್ಪ. ಅಯ್ಯೋ, ನಾನ್ ಇನ್ಯಾರು ಹೇಳಿ ನನ್ ಕಷ್ಟನ? ಅಯ್ಯೋ ನೀನ್ ಯಾರು ಹೇಳ್ಬೇಡಮ್ಮ, ಕನ್ಫರ್ಮ್ ರೆಡಿ ಬಾರೆ ಬಾ ಇಲ್ಲಿ ನೀನು. ಅವಳೇ ಹೇಳ್ತಾ ಇಲ್ವಾ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಬಾ ಬಾ ಮುಚ್ಕೊಳ್ಳಿ. ಅಯ್ಯೋ ಯಾರಮ್ಮ ನೀನು? ಯಾರು ನಿನ್ನ ಹಾಳು ಮಾಡಿದ್ದು? ಅಯ್ಯೋ ಇನ್ಯಾರು? ನಿಮ್ ಮಗ ಲೋಕಿ. ಲೋಕಿನ? ಏ ಲೋಕಿ, ಬಾರ ಇಲ್ಲಿ. ಲೋಕಿ, ಆಗಿದ್ದಾಗೋಗ್ಲಿ. ನಿನ್ನ ಹಣೆ ಬರದಲ್ಲಿ ನಿಮ್ಮ ಅಪ್ಪನ ತರ 2 ಮದ್ವೆ ಇದೆ. ಮೊದ್ಲು ಅವಳು ತಾಳಿ ಕಟ್ಬಿಡು ಆಗಿದ್ದಾಗ್ಲಿ. ಅದೇನಾಗುತ್ತೋ ನೋಡ್ತೀನಿ. ತಾಳಿ ಬಿಡೆ, ತಾಳಿ ತರ್ತೀನಿ ಬಿಡೆ. ಹಿಂಗ್ ಮಾಡಿದ್ರೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತೀನಿ ಕೆಲಸ. ಏಯ್, ನೀನ್ ದೊಡ್ಡ ದೇವ್ರಿ ಮಗಳು ಚಿಕ್ಕ ದೇವ್ರಿ ಅಲ್ವಾ? ಕಂಬಾರ್ ಯಾರೇ ಯಾರೇ ನಿನ್ಗೆ ಹೇಳ್ಕೊಟ್ಟಿದ್ದು ಹೀಗೆಲ್ಲ ಮಾಡಕ್ಕೆ? ಹುಡುಗಿ ಚಿಕ್ಕಪ್ಪ. ಚಿಕ್ಕ ಮಾಮ ಈಗ್ತೀನಿ ನಾಮ. ನೋಡ್ದ್ಯಾ, ಒಳ್ಳೆ ಮನ್ಸಿರೋನು ಒಂದೇ. ಚಿಕ್ಕಪ್ಪ, ಹಾ, ಡಾಕ್ಟರ್ ಏನು ಕನ್ಫರ್ಮ್ ಅಂದ್ರಲ್ಲ, ಏನ್ ಚಿಕ್ಕಪ್ಪ ಅದು? ಈಗ್ಲೇ ಹೇಳ್ಬೇಕಾ? ಡಾಕ್ಟ್ರು ಏಡ್ಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರಮ್ಮ. ಇಲ್ಲ ಇಲ್ಲ, ಸುಳ್ಳು 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 ಚಿಕ್ಕಪ್ಪ. ನೋಡಮ್ಮ ಗುಲ್ಕನ್ ರಾಣಿ, ಅವ್ನ್ ಕಲ್ತಿದ್ರು ಯಾರು ಒಬ್ಬ ಗಂಡಸರು ಕೊಡ್ತಿದ್ದೀನಿ ಮದುವೆ ಮಾಡ್ಲೇಬೇಕಾ? ಅವನ ಮೇಲೆ ನಾನು 7 ಬಾರ್ ಸುಳ್ಳು ಹೇಳಿ ಇಲ್ದೇ ಇರೋ ರೋಗನ ಸೃಷ್ಟಿ ಮಾಡಿದ್ರೆ ನನಗೇನಮ್ಮ ಬರುತ್ತೆ ಲಾಭ? ಆಮೇಲೆ ಅವಳು ಯಾರೋ ಬಂದ್ಬಿಟ್ಟು ನನ್ನ ಹಾಳ್ ಮಾಡ್ದ ಅಂತ ಹೇಳ್ತಿದ್ಲಲ್ಲ, ಅದೇ ಅದೇಮ್ಮ ಈ ಸೀನಿಗೆ ಬೇಕಾಗಿರೋದು ಇಂಪಾರ್ಟೆಂಟು. ಅದೇನಂದ್ರೆ ಅವಳಿಗೂ ರೋಗ ತರಿಸ್ಬಿಟ್ಟವನೆ. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಈ ಊರಿಗೆ ಬಂದಾಗ ಒಂದು ನಾಯಿ ಅಡ್ಡ ಬಂತು. ಸರಕ್ ಅಕ್ಕಡ ಚೂಡು ಎಂ ಜರುಗ್ತಾ ఉంది. ನಿಮ್ಮ ಅಣ್ಣನ ಮಗಳು ಡವ್ವು ಅವನು ಹೆಂಗ್ ಕೆಟ್ಟು ಕೆರ ಹಿಡ್ದೋಗವನೆ ಅನ್ನೋದನ್ನ ತೋರಿಸ್ತೀನಿ. ನೀನು ಕಣ್ಣಾರೆ ನೋಡಿ ಆನಂದ ಪಟ್ಕೋ. ಕಡೆ ನೋಡ್ಬೇಕು. ಆಮೇಲೆ ಆ ಕರಿಕಾಗೆ ಬೆಳ್ಳಗಾಗ್ಬಿಟ್ಟದೆ. ನಿನ್ನ ನಾಯಿ ಎಂದಿದ್ದಕ್ಕೂ ಸಾಧ್ಯ ಆಯ್ತು. ಯಾಕೋ ಎಲ್ಲ ಮೂಸ್ ನೋಡಿ ಇಂಥದೆಲ್ಲ ಕಂಡಿಡಿದಿದೆಯಲ್ಲೋ ನೀನು. ನಿಜವಾಗ್ಲೂ ನಮಸ್ಕಾರ. ಸುಮ್ಕಿರಿ. ಈಗ ನೀವು ಕಣ್ ಮುಂದೆ ಒಂದ್ ನೋಡಿದ್ರಿ, ಹಂಗೆ ಕಣ್ಣಿಂದನೂ ಒಂದ್ ನಡ್ತದೆ. ಅದೇನು ಅಂತ ಹೇಳ್ತೀನಿ, ಹಂಗೆ ಆಕಾಶ ನೋಡಿ. ಚೆನ್ನಾಗ್ ಕಾಣ್ತೆ. ಈ ಲಿಪ್ ಲಾಗೋ ಮುಂಚೆ ಇನ್ನೊಂದ್ ಕಡೆ ಲಾಕ್ ಆಗವನೆ, ಅದು ಕಣ್ ಮುಂದೆ ತೋರಿಸ್ತೀನಿ. ಕಮಾನ್. ನನ್ ದೊಣ್ಣೆನೆ ಎತ್ತಕ್ ಬರಲ್ಲ, ಆದ್ರೆ ದೊಣ್ಣೆ ಒರ್ಸಿ ಆಡಕ್ ಬಂದಿದ್ದ ಅವನ್ ತಪ್ಪಲ್ವಾ? ನಿನ್ ಪದಾರ್ಥ ನಿನ್ನ ಹತ್ರನೇ ಇರ್ಲಿ, ನನ್ನ ಪದಾರ್ಥ ನಾನು ಆಯ್ತು ಬಾ, ಕೊಡ್ತೀನಿ. ಕೊಡ್ತೀನಿ. ತೋಟದ ಮಿಸಿನ್ ಮನೆಯಿಂದ ಬಂದು ಆಗ್ಲೇ ಇನ್ನೂ ಅರ್ಧ ಗಂಟೆ ಆಗ್ಲಿಲ್ಲ. ಆಗ್ಲೇ ಗಡಾರಿ ಎತ್ಕೊಂಡ್ ಬಂದವನೇ ಇಲ್ಲಿ ಪದಾರ್ಥ ತಗೊಳಕ್ಕೆ. ಅದಕ್ಕೆ ಸೆಂಚುರಿ ವಂಶಸ್ಥರನ್ನ ಕರೆಯೋದು ಇವ್ರದ್ದು ದೊಡ್ಡ ಗಡಾರಿ ವಂಶಸ್ಥರು ಅಂತ. ಈ ತರದ ಕೆರೆಗಳಿಗೆ ಮುಳುಗಿ ಅಜ್ಜಿ ಕೊಡಿ ಇಲ್ಲಿ ನಿಮ್ದೊಂದು ಸ್ವಲ್ಪ. ಏಡ್ಸ್ ಬಂದ್ಬಿಟ್ಟದೆ, ಏಡ್ಸು. ಅದಕ್ಕೆ ನಾ ಡಾಕ್ಟರ್ ಕನ್ಫರ್ಮ್ ಅಂದಿದ್ದು. ಅಮ್ಮ, ಅವಳಿಗೆ ಆ ವಿಷಯ ಗೊತ್ತಾಗಿ ಆ ರೋಗ ನನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡು ನನ್ನ ಜೀವನಾನೇ ಹಾಳಾಗೋಯ್ತು ಅಂತ ನನ್ನ ಹತ್ರ ಬಂದು ಬಗಳದ ಮೇಲೆ ನನಗೂ ಗೊತ್ತಾಗಿದ್ದು ಏಡ್ಸ್ ಅನ್ನೋ ಒಂದು ರೋಗಾನು ಇದೆ ಅಂತ. ಅಯ್ಯೋ, ಅವನ್ನ ನಂಬಿಟ್ಟು ನಾನು ಮೋಸ ಹೋಗ್ಬಿಟ್ನಲ್ಲ. ಉಳುಕ್ ತೆಗಿವಾಗ ಅಯ್ಯೋ ಪಾಪ ಮುಗ್ಧ ಅಂತ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಚಿಕ್ಕಪ್ಪ, ಈಗೇನ್ ಮುಂದೆ ನನ್ ಬಾಳು? ಡೋಂಟ್ ವರಿ ಚಿಕ್ಕಪ್ಪ. ಕಿತ್ತಾಕದ್ ಬೇಡ, ತಾಲಿಗೆ ಬೆಲೆ ಕೊಡೋಣ. ಒಂದು ಐಡಿಯಾ ಮಾಡಿ ಬೆಂಗಳೂರಿಗೆ ಹೋಗಿ ಡೈರೆಕ್ಟ್ ಡೈವರ್ಸ್ ಕೊಟ್ಬಿಡೋಣ. ಆದ್ರೆ ನಂಗೆ ಅವನ ಮರೆಯಕ್ಕೆ ಆಗ್ತಾ ಇಲ್ಲ ಚಿಕ್ಕಪ್ಪ. ಈ ತರ ಒಂದು ಕ್ಯಾಪ್ ಅವ್ನು ಹಾಕೊಂಡಿದ್ದಿದ್ರೆ ಏಡ್ಸೇ ಬರ್ತಿರ್ಲಮ್ಮ. ಇದನ್ನ ಗೌರ್ಮೆಂಟೇ ಹೇಳ್ಬೇಕಾ? ನಮ್ಗೆ ಅರ್ಥ ಆಗಲ್ವಾ? ಕಾರ್ಡ್ ಯಾರು ಕೊಟ್ಟಿಲ್ಲ? ಎಲ್ಕ ಕೊಟ್ಟಿವ್ ನಿನ್ ಸಂಬಂಧಿಕರಿಗೆ ಎಲ್ಕ? ಎಲ್ಕ ಒಮ್ಮೆಲೆ ಕೊಟ್ಟಿಯಾ? ಒಮ್ಮೆಲೆ ಕೊಟ್ಟಿವನೆ. ಕಾರು ಈ ನಾಯಿಗಳ ಕಿಲ್ ಮಲ್ಗವೆ.
ಲೇ ತಿರ್ಬೋಕಿ ನನ್ನ ಮಕ್ಳ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಐತೆ, ಬನ್ನಿ ಕರ್ಕೊಂಡೋಗಿ ಮಲಗಿಸ್ತೀನಿ. ಇದ್ಯಾವ ಸಂತೋಷಕ್ಕೋ ಕಾಣೆ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ರೀತಿ ಕೆಡ್ಕೊಳ್ಳೋದ್ರಲ್ಲಿ ಮೇಯ್ಕೊಳ್ಳೋದ್ರಲ್ಲಿ ಸಂತೋಷ ಅಲ್ಲ ನಿಮ್ಗೆ? ಊರಲ್ಲಿ ಯಾರ್ಯಾರಿಗೋ ಸಾವು ಬರುತ್ತೆ, ನಿಮಗಿನ್ನೂ ಬಂದಿಲ್ವಲ್ರು? ಆ ನಮ್ಮ ಜ್ಯೋತಿಕ ಅವನ ಹತ್ರ ಅದೇನು ಕಾಣ್ಬಿಟ್ಲಪ್ಪ, ಅವನೇ ಬೇಕು ಅಂತ ಗಡ್ ಗಂಬತ್ತರ ನಿಂತ್ಬಿಟ್ಟವಳೆ. ಏ ಪ್ರಕಾಶ್, ಎಕ್ಸ್ಪೀರಿಯನ್ಸ್ ಬೇಕಾ? ಎಕ್ಸ್ಪೀರಿಯನ್ಸ್. ಸೆಂಚುರಿ ಗೌಡನ ಮರಿ ಮಗ, ಈಗ ಅಡ್ಡಪ್ಪನ ಮೊಮ್ಮಗ, ತಮ್ಮಣ್ಣನ ಮಗ, ರಸಿಕರಲ್ಲಿ ರಸಿಕ, ಮಿಷನ್ ರಾಜ, ಊರ್ಬಾಗಲ್ ರಾಜ, ಲೋಕಿಯ ಪ್ರಸ್ತ, ಪ್ರಥಮ ರಾತ್ರಿ ಶೋಭನ. ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಊಟ ಮಾಡ್ಕೊಂಡು ಪ್ರಸ್ತ ನೋಡ್ಕೊಂಡು ಹೋಗ್ಬೇಕನ್ನೋದು ವಿನಂತಿ. ಇಂತಿ ನಿಮ್ಮ ಪ್ರೀತಿಯ ಸೆಂಚುರಿ ಗೌಡನ ವಂಶಸ್ಥರು ವಂಶಸ್ಥರು ವಂಶಸ್ಥರು. ಬೇಗ ಬಂದ್ಬಿಡ, ಎಣ್ಣೆ ಬಡ್ಕೊಂಡು ಉಣ್ಕೊ ಹೋಗುವೆ. ಉಣ್ಕೊಟ್ಟಾಗ ಬಂದ್ಬಿಡು. ಫಸ್ಟ್ ನೈಟ್ಗೆ ಫಸ್ಟ್ ಕಾರ್ಡ್ ಮಾಡಿಸಿರೋ ಕಿತ್ತೋದ್ ನನ್ನ ಮಕ್ಳಂದ್ರೆ ನೀವೇ ಕಂಡ್ರು. 4 ಗೋಡೆ ಮಧ್ಯೆ ನಡಿಬೇಕಾಗಿರೋ ಕೆಲಸನ 8 ದಿಕ್ಕಲ್ಲಿ ಓಪನ್ ಏರಿಯಾದಲ್ಲಿ ತೋರಿಸ್ತೀನಿ ಅಂತ ಹೊಟ್ಟಿದ್ದೀರಲ್ಲ, ನಿಮಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರ್ತದ್ರು? ಅವರು ನನಗೆ ಗೊತ್ತಿಲ್ದಂಗೆ ಮದುವೆ ಆದ್ರು, ನೀವು ಅವ್ರಿಗೆ ಪ್ರಸ್ತಾವ ಮಾಡಿಸ್ತಾ ಇದ್ದೀರಾ? ಅದಕ್ಕೆ ಬೇಕಾಗಿರೋದು ಏನು? ನಿಲ್ಲಿಸ್ತೀನಿ, ಇದನ್ನ ಪೂರ್ತಿಯಾಗಿ ಮುಗಿಸ್ತೀನಿ. ಹೆಂಗೆ ಏನು ಎಕಡ ಪಕಡ ಅದೆಲ್ಲ ಫುಲ್ ಮುಂದಿನ ಪರದೆ ಮೇಲೆ ನೋಡಿ ಆನಂದಿಸಿ. ಇದೇ ನಿಮ್ಮ ಪ್ರೀತಿಯ ಪ್ರಕಾಶ. ಬಲೆ ಬಲೆ, ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನೆರವೇರಲಿ. ಉಲಲ 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 ಉಲಲ. ಡ್ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇಲ್ಲಿರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ. ಉಲಲ 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 ಉಲಲ. ಕ್ಷೇಮವೇನೈ ಸಕಲ ಪ್ರಜೆಗಳು, ಕೇಳು ಮಂತ್ರಿಯೇ. ಸುತ್ತಮುತ್ತಲ ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೇನೈ. ಶಬಾಷ್. ನರ್ಮದ ಬಂದ್ಬಿಟ್ಟದೆ. ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ, ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ. ರಾಮಂಗೆ ಕರ್ಣ ಸಾಲ ಕೊಟ್ಟವನೆ, ಭೀಮಂಗೆ ಲಕ್ಷ್ಮಣ ಭಕ್ತಿ ಇಟ್ಟವನೆ. ಮಂಥರೆಗೆ ಕೃಷ್ಣನ್ ಮ್ಯಾಲೆ ಮನ್ಸಾಗೈತೆ, ಟೋಪ್ ಅಂತ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಟೋಪ್ ಅಂತ ತೆಗ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಉಲಲ 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 ಉಲಲ. ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ, ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ. ಕಂಸ ಹನುಮಂತ್ ಪಾರ್ಟಿ ಸೇರವ್ನೆ, ಕೀಚಕ ಪಕ್ಷ ಬಿಟ್ಟು ಹೋಗವ್ನೆ. ಹಿಂದುಳಿದ ವರ್ಗಗಳ ಯೋಗಕ್ಷೇಮ ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಚಿಕ್ಕಪ್ಪ
ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ. ಉಲಲ ಉಲಲ ಉಲಾಲ ಉಲಲ ಉಲಲ ಉಲಾಲ ಉಲಲ ಉಲಲ ಉಲಾಲ ಉಲಲ ಉಲಲ ಉಲಾಲ. ರಾಮ ಶುರುವಾಯ್ತದೆ ಸ್ವಲ್ಪ ಇರಿ, ಹಾಡು ಇರ್ತದೆ ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಅದೋ ಬಂದು ರಾಣಿ ಮಂಜರಿ. ಉಲಲ ಉಲಲ ಉಲಾಲ 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 ಉಲಲ ಉಲಲ ಉಲಾಲ. This video is sponsored by The Last Letter from the Diary of a Soldier, an autobiography by Robin Abraham, Army officer by profession. Hard copy of the book is now available on Nation Press, Flipkart, Amazon, Amazon Kindle, Kobo, Google Play and iBooks. ಏಯ್ ಜ್ಯೋತಿಕಾ, ನಿಂತ್ಕೋ 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 ಜ್ಯೋತಿಕಾ. ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋಯ್ತು ನನಗೆ ಇವತ್ತು. ಬಾ 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 ಎಕ್ಸ್ಪೀರಿಯನ್ಸ್ ಮಾಡೋಣ, ಬಾ ಬೇಗ ಬಾ. ಆಗಲ್ಲ, ನಿನ್ ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಮದುವೆ ಮಾಡಲ್ಲ ಅಂತ ಹೇಳ್ದ. ನೀನ್ ಮಲ್ಕೊಂಡು ನೀನ್ ನಕ್ಷತ್ರ ಎಣ್ಸೋ, ನಿಂತ್ಕೊಂಡು ನಾನ್ ನಕ್ಷತ್ರ ಎಣ್ಸ್ತೀನಿ. ಬಾ ಜ್ಯೋತಿಕಾ, ಬಾ ಬಾ ಎಕ್ಸ್ಪೀರಿಯನ್ಸ್ ಮಾಡೋಣ. ನಿಮ್ ಚಿಕ್ಕಪ್ಪನ ವಿಷಯ ಗೊತ್ತಾಯ್ತು. ನಾ ಗಂಡ್ಸು ಅಲ್ವಾ ಅಂತ ಅನುಮಾನ ಅವನ್ಗೆ. ನಾನ್ ಗಂಡ್ಸಿ ಅಂತ ತೋರಿಸ್ತೀನಿ. ಓ, ನಿಂದು ಇದೇ ಕೇಸಾ? ನಮ್ಮ ಅಪ್ಪಂಗೂ ಹಂಗೆ ಆಗಿತ್ತು. ಆದ್ರೆ ಇದೆಲ್ಲ ಮದ್ವೆ ಆದ್ಮೇಲೆ. ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನ್ ಕಲ್ತತ್ಯಾ? ಈಗ್ಲೂ ಅದೇ, ಮದುವೆ ಆದ್ಮೇಲೆ ಅದೇ ಆಗೋದು. ಹಲೋ, ನಾನು ನಿನ್ಕಿಂತ ಫಾಸ್ಟ್, ಆದ್ರೆ ಸ್ವಲ್ಪ ತಾಳ್ಮೆ. ಹುಡುಗಿರ್ಗೆ ಕಂಟ್ರೋಲ್ ಇದೆ, ಆದ್ರೆ ಹುಡುಗರ್ಗೆ ಕಂಟ್ರೋಲೇ ಇಲ್ಲ. ಅಯ್ಯೋ, ನಾನು ಈಗ ಏನ್ ಮಾಡ್ಲಿ? ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರು, ನಾನು ನೀನು ಒಪ್ಕೊಂಡ್ವಿ. ನಿಮ್ ಚಿಕ್ಕಪ್ಪನೇ ಒಪ್ತಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಲೋಕಿ ಹೇಳಿದ್ದೆ ಹೇಳ್ಬೇಡ ನೀನು. ಹಿಂಗ್ ಮಾಡಿದ್ರೆ ಹೆಂಗೆ? ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಏನ್ ನಂಗ್ ಓಡಕ್ಕಾಗಲ್ಲ, ಕಾಲ್ ನೋವ್ತಾ ಇದೆ. ನೋಡೋ, ತಮಾಷೆ ಓಡ. ನಿಮ್ ಚಿಕ್ಕಪ್ಪನ ಹೆಂಗ್ ಒಪ್ಸ್ಕೋ. ಒಂದು ಮದ್ವೆ ಇಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ರ ಒಂದು ಒಪ್ಬೇಕಷ್ಟೇ. ಓ, ನನ್ನ ಹೀಗ್ ಸಿಗಿಸ್ತಾ ಇದ್ಯಾ? ಸರಿ, ಹಂಗಂದ್ರೆ ಒಂದ್ ಮಾತ್ ಕೇಳು. ನಾವ್ ಓಡೋಗೋಬಾರ್ದು, ಊರ್ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ಬೇಕು. ಅದು ಸರಿಯೇ. ಮದ್ವೆ ಆಗಮ್ಮ, ಈ ಎಕ್ಸ್ಪೀರಿಯನ್ಸ್ ಆಮೇಲೆ ಕೊಡ್ತೀನಿ. ನಾನು ನಿನ್ಗೆ ಒಂದ್ ಮಗು ಕೊಡ್ತೀನಿ, ಆದ್ರೆ ಓನ್ಲಿ ಮದ್ವೆ, ನೋ ಶೋಭನ. ಬಾ, ಮದುವೆ ಅಂತ ಒಪ್ಕೊಂಡಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬರೋಕ್ ಇವ್ರ ಕತೆ ಹೇಳ್ಬಾರ್ದು. ನಾನು ಒಪ್ಕೊಂಡಿದ್ದೀನಲ್ವಾ ಲೋಗಿ. ಲೋ ವಿಜಯ್, ಲೇ ನಂಗೆ ಅದೆಲ್ಲ ಗೊತ್ತಿಲ್ಲಕಲ್ಲ. ದೇವಸ್ಥಾನದಾಗ ಅರ್ಜೆಂಟ್ ಹುಡುಗ ಕರ್ಕೊಂಬಲ್ಲ, ಮದುವೆ ಆಗ್ಬೇಕಲ್ಲ. ಲೋಕಿ ಇನ್ನೊಂದಪ್ಪ ಯೋಚನೆ ಮಾಡ್ಲಾ? ಹುಡುಗರು ಪಿಕ್ಚರ್ ನೋಡಿವಲ್ಲ ನೀನು, ಯಾಕೆ ಕೆಡ್ಸ್ಕೊಂಡ್ ನೀನ್ ಕಟ್ಲಾ ತಾಳಿಯಾ? ಲೋಕದಲ್ಲಿ ಲವರ್ಸ್ಗೆ ಫ್ರೆಂಡ್ಸ್ ಇರೋದೇ ಹೆಲ್ಪ್ ಮಾಡಕ್ಕೆ ಅಲ್ಲ ಈ ಕಟ್ಲಾ ತಾಳಿಯಾ? ಐನೋರೆ ತಗೊಂಬರಿ ತಾಳಿಯ. ಇದೇನ್ ಮಾವ, ಮಕ್ಳಿಬ್ರು ಮದ್ವೆ ಮಾಡ್ಕೊಂಬಂದ್ರೆ ನೋಡಿ ಸಂತೋಷ ಪಡೋದ್ ಬಿಟ್ಟು ಅವ್ರಿಬ್ರು ಓಡೋದಂಗೆ ಬಾಯ್ ಬಾಯ್ ಪಡ್ಕೊಂತಿದ್ರಲ್ಲ ನೀವಿಬ್ರು. ನಿಮ್ಗೇನಾಯ್ತು ಮುದೇರಿ ಹೇಳು. ಅಯ್ಯೋ, ಏನ್ ಹೇಳಲಿ? ಹೇಳಿದ್ರೆ ಬುಟ್ಟೊಂಡೈತಿಯೇ ಸಂಜೀರಿ ಒಮ್ಮಸ್ತಲ್ಲಿ. ನಾನ್ ಹಿಂಗ್ ಮದ್ವೆ ಆಗಿದ್ದೀನಿ ಅಂತ ಕಣವ. ಅದೇ ಕಣಪ್ಪ, ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರಲ್ಲ, ಅದೇನವ? ಸಿಂಪಲ್ ಮ್ಯಾರೇಜ್. ಅದೇ ಮಾಡ್ಕೊಂಬಂದವ್ರೆ. ದುಡ್ಡು ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ತಾರಂತೆ. ಅದೇನಾರು ಹೇಳು, ನಾನು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ನಾನು ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ. ಓ ಯೋ, ಏನ್ ಬೆಳಗ್ಗೆ ಎಣ್ಣೆ ಹೋಗ್ಬಿಟ್ಟಿದ್ದೀರಾ? ಅಯ್ಯೋ, ಇವರಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಜ್ಯೋತಿಕಾ, ನೀವಿಬ್ರು ಹಿಂಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ತಪ್ಪೇಯ. ಆದ್ರೆ ಅದ್ ನನಗ್ ಸರಿ, ನಮ್ಮ ಮನೆಯವ್ರಿಗೆ ಸರಿ ಅನ್ಸ್ಬೋದು. ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪಂಗೆ ಸರಿ ಅನ್ಸ್ಬೇಕಲ್ವಾ? ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ ಬಾ. ನೋಡು, ನಮ್ದೇನು ತಪ್ಪಿಲ್ಲ, ಎಲ್ಲ ಅವ್ರವ್ರೆ ಮಾಡ್ಕೊಂಡಿರೋದು. ಈ ಮದುವೆ ಅಂತೂ ನಾವ್ ಮಾಡಿಲ್ಲ, ನಮ್ಮ ಮ್ಯಾಗ ಅನುಮಾನ ಪಡಬೇಡ. ಅವ್ರಿಬ್ರು ತಪ್ಪಿಗೆ ಊರವ್ರ ಹೆಣ್ಮಕ್ಳ ಮೇಲೆ ಎಗರ್ಬಿಟ್ಟೆ. ಬಸರ್ ನಿಂದು ಹೆಸರು ನಂದು ಅನ್ನೋದು ಬೇಡ. ಅನ್ಕೊಂಡಿಲ್ಲ, ನನ್ಗೂ ಗೊತ್ತು ಮಾಡಿರೋದು ಸರಿ ಇಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು ಅವನದೇ ತಪ್ಪು ಅಂತ. ಸಂಜೀರಿ ವಂಶ ಸರಿ ಇಲ್ಲ ಅಂತಿದ್ರು.
ನಾನು ಒಬ್ಬನೇ ನೀ ಎದ್ಗಾನು ಏ ಇನ್ನೆರ್ತಿ ಸೊತ್ತಾದ್ಮೇಲೆ ಎಲ್ ಮನೆ ಕೊಟ್ಟಿದ್ದೇನು ನನ್ನ ಗೊತ್ತು ಚಿಕ್ಕ ಮುಖ ಕುತ್ಕೊಳ್ಳೆ. ಅಪ್ಪ ನಿನ್ನ ನಾನು ಶ್ರೀರಾಮಚಂದ್ರ ಅನ್ಕಂದಲ್ಲಪ್ಪ. ಥೂ ಅವನ್ ನಮ್ಮ ಫ್ಯಾಮಿಲಿನ ಕುಲ್ಗಟ್ ಫ್ಯಾಮಿಲಿ ಕಂಡ್ಬಿಡ್ಲ. ಇವನ್ ಮದ್ವೆ ನೋಡಿಲ್ಲ, ಇವನ್ ಮದ್ವೆ ನೋಡಿಲ್ಲ, ಪ್ರಸ್ತ ನೋಡ್ಲೇಬೇಕು. ಥೂ ನಿನ್ ಮನ್ಸನೇನೇನೆಯಾ ಮನ್ಸಲ್ಲ ಬಿಡು, ಅದಕ್ಕೆ ನೀನ್ ದವ್ವ ಕುಂತಿರೋದು. ಹರಿಯ ನೀರ್ಗೆ ಕಲ್ಲಾದ್ರೇನು ಹುಲ್ಲಾದ್ರೇನು ಹರಿತಾ ಇರ್ತದೆ. ಗುಟ್ಟಾಗಿ ನಡಿಬೇಕಾದ ವ್ಯವಹಾರನ ನೋಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಏನ್ ಹೇಳಿ ನಾನು ಏ ನಾನು ಚಿಚಿಗೆ ಕಾಡೋಡ್ಸಿ ಹೆಂಗೆ ಚಿಚಿ ಮಾಡಿದ್ರೆ ಅದರಂತೆ ಪ್ರಸ್ತಗೂ ಕಾಡೋಡ್ಸಿ ಪ್ರಸ್ತ ಮಾಡಬೇಕು. ಪ್ರಪಂಚದಲ್ಲಿ ಪ್ರಸ್ತುತಕ್ಕೆ ಕಾರ್ಡ್ ಮಾಡಿಸ್ತಾರೆ, ನೀನ್ ಒಬ್ನೇ ಕಂಬಿಡು. ಏ ಚೆನ್ನಾಗಿ ಮಾಡ್ರಿ, ಮುಂದಿನ ಜನ್ಮದಲ್ಲಿ ನಮ್ಮ ಅಮ್ಮಸ್ತಾರೆ ಹುಡ್ತೀರಿ. ಹಾ ಸಾಕು ಕಣಪ್ಪ, ಈ ಜನ್ಮನೇ ಸಾಕು. ಆಯ್ತು ಬಿಡು, ಇನ್ನು ಆಸೆ ನೆರವೇರಿಸ್ತೀವಿ. ಕಾರ್ಡ್ ರೆಡಿ ಅನ್ಕೋ. ಚಿಕ್ಕ ಮಾಮ, ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅಂತ ಕೇಳಿದಲ್ಲ, ಇವತ್ತು ತೋರ್ಸಿದ್ವಿ ನೋಡು ನೇರವಾಗೆಯ. ಚಿಕ್ಕಪ್ಪ ನಿಂಗ್ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ, ಸಾರಿ. ಬಟ್ ನಂಗೆ ಗೊತ್ತು ನಿನ್ ಕೋಪ ತುಂಬಾ ದಿನ ಇರಲ್ಲ ಅಂತ. ಸಾರಿ ಚಿಕ್ಕಪ್ಪ. ನಿಮ್ಮ ಪ್ರೀತಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸುಮ್ನೆ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ನಿನ್ನ ಮಾಂಗಲ್ಯದ ಮೇಲೆ ಆಣೆಮ್ಮ. ಹೆಂಗ್ ನಂಬೋದು ಮಾಮ? ಲೇ ಲೋಕಿ ರಜಾ, ನನ್ನ ಚಿಕ್ಕ ಮಾಮ ಅಂತ ಕರಿ, ಹಾ. ಆ ಕಾಶಿನಾಥ್ನ ಮಾಮ ಅಂತ ಕರಿ. ಏ ಜ್ಯೋತಿಕಾ, ಇದು ಕನ್ಸಲ್ಲ ತಾನೆ? ಒಂದ್ಸಲಿ ಗಿಳ್ಳು. ಅವಳ್ಯಾಕೋ ನನಗೆ ಇಲ್ಲಿ ತಗೊಳ್ಳೋ. ಲೇ ಹೋಗೋ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಬಾಯಲ್ಲಿ ಹೇಳೋ, ನಾವಿಬ್ರು ಬರೀ ನಾಟಕಕ್ಕಾಗಿರೋ ಮದ್ವೆ. ಈ ಚಿಕ್ಕಪ್ಪ ಈ ನನ್ನ ಮಗಳ ಮದ್ವೆನ ಇಡೀ ಊರೇ ಕೊಂಡಾಡೋ ಹಾಗೆ ಮಾಡ್ತೀನಿ ಅಂತ ಹೇಳೋ. ಓಕೆ ಬಾಯ್. ಬೇಗ ಬನ್ನಿ. ನಾನ್ ಬರಕ್ಕಿಲ್ಲ, ನಿಮ್ ಚಿಕ್ಕಪ್ಪನ್ ಕರ್ಕೊಂಡ್ ನೀನೇ ಅಟ್ಟಿತ ಬಂದ್ಬಿಡು. ಆಯ್ತು ರೀ. ಆಹಾ, ನಿನ್ನ ಬಾಯಿಂದ ಹೋಗಿ ಬನ್ನಿ ರೀ ಅಂತ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಒಂಥರ ಆನಂದ ಆಗ್ತಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಪ್ಪನ ಒಪ್ಸೋ ಜವಾಬ್ದಾರಿ ನಿಮ್ದೆ. ಅಮ್ಮ, ಆ ಜವಾಬ್ದಾರಿ ನಂದೆ, ಆದ್ರೆ ನಿನಗೊಂದು ಜವಾಬ್ದಾರಿ ಇದೆ. ಏನದು? ನೋಡಮ್ಮ, ಗಳಿಗೆ ಗಂಟೆ ನೋಡದೆ ಮದುವೆ ಆಗಿದ್ದೀರಾ, ಆದ್ರೆ ಪ್ರಸ್ತಾವ ಮಾತ್ರ ನಾನು ಹೇಳೋವರೆಗೂ ಆಗ್ಬಾರ್ದು. ಯಾಕ್ ಚಿಕ್ಕಪ್ಪ? ಅಮ್ಮ, ಅದನ್ನ ನಿನಗೆ ಕೇಳಬಾರ್ದು, ನಾನು ಹೇಳ್ಬಾರ್ದು. ಹಾಗಾದ್ರೆ ನನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕಾ? ಅಮ್ಮ, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಿದ್ಯಮ್ಮ. ಒಕ್ಕ ನಿಮಿಷ ಉಂಟು, ತಗೋಮ್ಮ. ಇದು ಸಾಮಾನ್ಯವಾದ ಚೂರ್ಣ ಅಲ್ಲ, ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕೊಟ್ಟೋದು. ಇದನ್ನ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡು, ನಿನ್ನ ಮನಸ್ಥಿತಿ ಒಂದು ಗತಿಲಿರುತ್ತೆ. ಯಾಕೆ ಅಂತ ಕೇಳ್ಬೇಡ ಅಂತ್ಯ, ಪ್ಲೀಸ್ ಚಿಕ್ಕಪ್ಪ. ನೋಡು, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಫಸ್ಟ್ ನೈಟ್ ಮಾತ್ರ ನಾನು ಹೇಳಿದ ಮೇಲೇನೆ. ಚಿಕ್ಕಪ್ಪ, ನೀವೇನ್ ಮಾಡಿದ್ರು ನನ್ ಒಳ್ಳೇದಕ್ಕೆ ಅಂತ ಗೊತ್ತು, ಆದ್ರೆ ಈ ವಿಷಯ. ಅಮ್ಮ, ನೀನೇ ಹೇಳ್ತಾ ಇದ್ಯಾ ನಾನೇನ್ ಮಾಡಿದ್ರು ಒಳ್ಳೇದಕ್ಕೆ ಅಂತ. ನೀನೇನು ಕೇಳ್ಬೇಡ, ಒಂದ್ ಚೆಕಪ್ ಮಾಡಿಸ್ಬೇಕು. ಚಿಕ್ಕಪ್ಪ, ನೀನ್ ಕೇಳಬಾರ್ದು, ನಾನು ಹೇಳ್ಬಾರ್ದು. ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ಈ ನನ್ನ ಜಪ ಮಾಡ್ಕೊಂಡೇ ಇರು. ಟಿಂಕ್ವೆಲ್ ಟಿಂಕಲ್ ಲಿಟ್ಲ್ ಸ್ಟಾರ್, ಫಸ್ಟ್ ನೈಟ್ ಮಾತ್ರ ನಾ ಹೇಳಿದ್ಮೇಲೆ ಸರ್. ಚೆಕಪ್ಪ? ಯಾವ ತರ ಚೆಕಪ್ಪು? ಹಿಡಿಯವ, ನಮ್ಮ ಮೊಮ್ಮಗಂದು ಪ್ರಸ್ತ ಬನ್ನಿ. ಅಯ್ಯ, ನನ್ನ ಮಗನ ಪ್ರಸ್ತ ಎಲ್ಲರೂ ಬರ್ಬೇಕು, ಮನೆ ಜನ ಎಲ್ಲ ಬರ್ಬೇಕಣ್ಣ. ಮೊಮ್ಮಗಂದು ಪ್ರಸ್ತ ಐಕ್ಳು ಮಕ್ಳೆಲ್ಲ ಕರ್ಕೊಂಬರ್ರಪ್ಪ. ಅಣ್ಣ, ಅಕ್ಕ, ನನ್ ಮೊಮ್ಮಗಂದು ಪ್ರಸ್ತಕನ ಬರ್ರಪ್ಪ. ಎಲ್ಲ ಮಕ್ಳು ಮರಿ ಎಲ್ಲ ಬರ್ರಿ. ಅವರು ಕಾರಣ ಇಲ್ದೆ ಏನು ಮಾಡ್ಸಲ್ಲ. ಡಾಕ್ಟ್ರು ನಿಮ್ ಚಿಕ್ಕಪ್ಪನ ಕರ್ಸಿರೋದು, ಅದಕ್ಕೆ ಸುಮ್ನಿವ್ನಿ. ಸರಿ, ಹೋಗ್ ಚೆಕಪ್ ಮಾಡಿಸ್ಕೊ. ಮಖ ಮುಚ್ಚಿದ್ರು ಎಲ್ಲ ರೆಡಿ ಮಾಡಿದ್ದಾನೆ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಾಯಣೆಗೂ ನಮ್ ತಾಯಣೆ, ನಿಮ್ ಮೌನಾಣೆ. ಯಾವ್ದಕ್ಕೂ ಈ ಸಾಮಾನು ಕೈ ತೆಗಿ. ಅಮ್ಮ, ಇವ್ ದೊಡ್ಡ ನಾನು ನೋಡ್ಕೋತೀನಿ ಅಮ್ಮ. ಇವ್ರವ್ರೆ ಎಲ್ಲ ನೋಡ್ತಾರೆ. ಏನ್ ಹೆಸರು? ಲೋಕಿ. ಓ, ಸೋ ಸ್ವೀಟ್ ನೇಮ್. ಬಿಚ್ಚಿ ಡಾಕ್ಟರ್ ಹತ್ರ ನಾಚ್ಕೋಬಾರ್ದು, ಎಲ್ಲ ಬಿಚ್ಚಬೇಕು. ಕಣ್ಣಲ್ಲಿ ಹೇಳ್ತಾ ಇರ್ತೀರಾ, ಕಣ್ಣಲ್ಲೆಲ್ಲ ಚೆಕ್ ಮಾಡ್ಬೋದಲ್ಲ. ನಿಮ್ ಇಷ್ಟ, ಕೂತ್ಕೊಳ್ಳಿ. ಉಸಿರಾಡಿ. ಕನ್ಫರ್ಮ್. ಏನು? ಅವೆಲ್ಲ ಹೇಳಕ್ಕಾಗಲ್ಲ,
ಟೋಟಲಿ ಕನ್ಫರ್ಮ್. ಅದೇ ಏನು ಅಂತ? ಕನ್ಫರ್ಮ್. ನೀವ್ ಮಲ್ಕೊಳ್ಳಿ, ನಾನ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ಏನು ಸಾಯಿ? ಅಯ್ಯೋ ನನ್ ಕೈ. ಅಯ್ಯೋ ಟೋಟಲಿ ಕನ್ಫರ್ಮ್. ಡಾಕ್ಟರ್ ನಿಜವಾಗ್ಲೂ ಕನ್ಫರ್ಮಾ? ಓ ಸ್ವೀಟ್. ಕನ್ಫರ್ಮ್. ಅಯ್ಯಯ್ಯೋ ನನಗೂ ಕನ್ಫರ್ಮ್ ಆಯ್ತಲ್ಲಪ್ಪ. ಕಂಗ್ರಾಚುಲೇಷನ್ ಮೇಡಮ್. ಅಯ್ಯೋ ಲೋಕಿ ನೀನ್ ಉದ್ದಾರ ಆಗಲ್ಲ ಕಣೋ. ಬೇಡ ಬೇಡ ಅಂದ್ರೂ ಕೊಳ್ತೋಗಿರೋ ಕ್ಯಾಂಡಿ ತಿನ್ನಿಸ್ಬಿಟ್ಟು. ಹೌದಾ? ಹಾಗಾದ್ರೆ ನಿಂದು ಕನ್ಫರ್ಮ್. ಹಲೋ ಡಾಕ್ಟರ್. ಅಯ್ಯಯ್ಯೋ ಏನಮ್ಮ ಇದೆಲ್ಲ? ಯಾರಪ್ಪ ದಿಕ್ಕು? ಲೋಕಿ ನೀನ್ ಅವತ್ತೊಂದಿನ ಉಪವಾಸ ಇದ್ದಿದ್ರೆ ನಾನು 100 ವರ್ಷ ಬದುಕ್ತಿದ್ನಲ್ಲೋ. ನನ್ ಯಾರು ನೋಡ್ಕೋತಾರೆ? ಅಯ್ಯೋ ದೇವ್ರೆ, ಇಂತ ಕೊಳ್ತೋಗಿರೋ ಬೆನ್ನಲ್ಲಿ ನನ್ ಜೀವನ ಬರ್ದು ಬಿಟ್ಟೇನಪ್ಪ. ಅಯ್ಯೋ ನಾನ್ ಇನ್ಯಾರು ಹೇಳಿ ನನ್ ಕಷ್ಟನ? ಅಯ್ಯೋ ನೀನ್ ಯಾರು ಹೇಳ್ಬೇಡಮ್ಮ. ಕನ್ಫರ್ಮ್. ರೆಡಿ ಬಾರೆ. ಬಾ ಇಲ್ಲಿ ನೀನು. ಚಿಕ್ಕಪ್ಪ ಅವಳೇ ಹೇಳ್ತಾ ಇಲ್ವಾ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಬಾ ಬಾ ಮಲ್ಕೊಳ್ಳಿ. ಅಯ್ಯೋ ಯಾರಮ್ಮ ನೀನು? ಯಾರು ನಿನ್ನ ಹಾಳು ಮಾಡಿದ್ದು? ಅಯ್ಯೋ ಇನ್ಯಾರು? ನಿಮ್ ಮಗ ಲೋಕಿ. ಲೋಕಿನ? ಏ ಲೋಕಿ ಬಾರ ಇಲ್ಲಿ. ಲೋಕಿ ಆಗಿದ್ದಾಗೋಗ್ಲಿ. ನಿನ್ನ ಹಣೆ ಬರದಲ್ಲಿ ನಿಮ್ಮ ಅಪ್ಪನ ತರ 2 ಮದ್ವೆ ಇದೆ. ಮೊದ್ಲು ಅವಳು ತಾಳಿ ಕಟ್ಬಿಡು. ಆಗಿದ್ದಾಗ್ಲಿ. ಅದೇನಾಗುತ್ತೋ ನೋಡ್ತೀನಿ. ಬಿಡೆ ತಾಳಿ ತರ್ತೀನಿ ಬಿಡೆ. ಹಿಂಗ್ ಮಾಡಿದ್ರೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತೀನಿ ಕೆಲಸ. ಏಯ್ ನೀನ್ ದೊಡ್ಡ ದೇವ್ರಿ ಮಗಳು ಚಿಕ್ಕ ದೇವ್ರಿ ಅಲ್ವಾ? ಕಂಬಾರ್. ಯಾರೇ ಯಾರೇ ನಿನ್ಗೆ ಹೇಳ್ಕೊಟ್ಟಿದ್ದು ಹೀಗೆಲ್ಲ ಮಾಡಕ್ಕೆ? ಹುಡುಗಿ ಚಿಕ್ಕಪ್ಪ. ಓಂ ಪ್ರಕಾಶ. ಏ ಚಿಕ್ಕ ಮಾಮ ಇಕ್ತೀನಿ ನಾಮ. ನೋಡ್ದ್ಯಾ ಒಳ್ಳೆ ಮನ್ಸಿರೋನು ಒಂದೇ. ಚಿಕ್ಕಪ್ಪ ಹಾ ಡಾಕ್ಟರ್ ಏನು ಕನ್ಫರ್ಮ್ ಅಂದ್ರಲ್ಲ, ಏನ್ ಚಿಕ್ಕಪ್ಪ ಅದು? ಈಗ್ಲೇ ಹೇಳ್ಬೇಕಾ? ಡಾಕ್ಟ್ರು ಏಡ್ಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರಮ್ಮ. ಇಲ್ಲ ಇಲ್ಲ, ಸುಳ್ಳು 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 ಚಿಕ್ಕಪ್ಪ. ನೋಡಮ್ಮ ಗುಲ್ಕನ್ ರಾಣಿ, ಅವ್ನ್ ಕಲ್ತಿದ್ರು ಯಾರು ಒಬ್ಬ ಗಂಡಸರು ಕೊಡ್ತಿದ್ದೀನಿ ಮದುವೆ ಮಾಡ್ಲೇಬೇಕಾ? ಅವನ ಮೇಲೆ ನಾನು 7 ಬಾರ್ ಸುಳ್ಳು ಹೇಳಿ ಇಲ್ದೇ ಇರೋ ರೋಗನ ಸೃಷ್ಟಿ ಮಾಡಿದ್ರೆ ನನಗೇನಮ್ಮ ಬರುತ್ತೆ ಲಾಭ? ಆಮೇಲೆ ಅವಳು ಯಾರೋ ಬಂದ್ಬಿಟ್ಟು ನನ್ನ ಹಾಳ್ ಮಾಡ್ದ ಅಂತ ಹೇಳ್ತಿದ್ಲಲ್ಲ, ಅವಳು ಅದೇಮ್ಮ ಈ ಸೀನಿಗೆ ಬೇಕಾಗಿರೋದು ಇಂಪಾರ್ಟೆಂಟು. ಅದೇನಂದ್ರೆ ಅವಳಿಗೂ ರೋಗ ತರಿಸ್ಬಿಟ್ಟವನೆ. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಈ ಊರಿಗೆ ಬಂದಾಗ ಒಂದು ನಾಯಿ ಅಡ್ಡ ಬಂತು. ಸರಕ್ ಅಕ್ಕಡ ಚೂಡು ಎಂ ಜರುಗ್ತಾ ఉంది. ನಿಮ್ಮ ಅಣ್ಣನ ಮಗಳು ಡವ್ವು ಅವನು ಹೆಂಗ್ ಕೆಟ್ಟು ಕೆರ ಹಿಡ್ದೋಗವನೆ ಅನ್ನೋದನ್ನ ತೋರಿಸ್ತೀನಿ. ನೀನು ಕಣ್ಣಾರೆ ನೋಡಿ ಆನಂದ ಪಟ್ಕೋ. ಕಡೆ ನೋಡ್ಬೇಕು. ಆಮೇಲೆ ಆ ಕರಿಕಾಗೆ ಬೆಳ್ಳಗಾಗ್ಬಿಟ್ಟದೆ. ನಿನ್ನ ನಾಯಿ ಎಂದಿದ್ದಕ್ಕೂ ಸಾಕಾಯ್ತು. ಯಾಕೋ ಎಲ್ಲ ಮೂಸ್ ನೋಡಿ ಇಂಥದೆಲ್ಲ ಕಂಡಿಡಿದಿದೆಯಲ್ಲೋ ನೀನು. ನಿಜವಾಗ್ಲೂ ನಮಸ್ಕಾರ. ಸುಮ್ಕಿರಿ. ಈಗ ನೀವು ಕಣ್ ಮುಂದೆ ಒಂದ್ ನೋಡಿದ್ರಿ, ಹಂಗೆ ಕಣ್ಣಿಂದನೂ ಒಂದ್ ನಡ್ದದೆ. ಅದೇನು ಅಂತ ಹೇಳ್ತೀನಿ. ಹಂಗೆ ಆಕಾಶ ನೋಡಿ. ಚೆನ್ನಾಗ್ ಕಾಣ್ತೆ. ಈ ಲಿಪ್ ಲಾಕ್ ಮುಂಚೆ ಇನ್ನೊಂದ್ ಕಡೆ ಲಾಕ್ ಆಗವನೆ. ಅದು ಕಣ್ ಮುಂದೆ ತೋರಿಸ್ತೀನಿ. ಕಮಾನ್. ಅವ್ನ್ ದೊಣ್ಣೆನೆ ಎತ್ತಕ್ ಬರಲ್ಲ, ಆದ್ರೆ ದೊಣ್ಣೆ ಒರ್ಸಿ ಆಡಕ್ ಬಂದಿದ್ದ ಅವನ್ ತಪ್ಪಲ್ವಾ? ನಿನ್ ಪದಾರ್ಥ ನಿನ್ನ ಹತ್ರನೇ ಇರ್ಲಿ, ನನ್ನ ಪದಾರ್ಥ ನಾನು ಕೊಡ್ತೀನಿ ಆಯ್ತು ಅಷ್ಟೇ. ಬಾ ಕೊಡ್ತೀನಿ. ತೋಟದ ಮಿಸಿನ್ ಮನೆಯಿಂದ ಬಂದು ಆಗ್ಲೇ ಇನ್ನೂ ಅರ್ಧ ಗಂಟೆ ಆಗ್ಲಿಲ್ಲ. ಆಗ್ಲೇ ಗಡಾರಿ ಎತ್ಕೊಂಡ್ ಬಂದವನೇ ಇಲ್ಲಿ ಪದಾರ್ಥ ತಗೊಳಕ್ಕೆ. ಅದಕ್ಕೆ ಸೆಂಚುರಿ ವಂಶಸ್ಥರನ್ನ ಕರೆಯೋದು ಇವ್ರದ್ದು ದೊಡ್ಡ ಗಡಾರಿ ವಂಶಸ್ಥರು ಅಂತ. ಈ ತರದ ಕೆರೆಗಳಿಗೆ ಮುಳುಗಿ ಅಜ್ಜಿ ಕೊಡಿ ಇಲ್ಲಿ ನಿಮ್ಗೊಂದ್ ಸ್ವಲ್ಪ. ಏಡ್ಸ್ ಬಂದ್ಬಿಟ್ಟದೆ. ಏಡ್ಸು. ಅದಕ್ಕೆ ನಾ ಡಾಕ್ಟರ್ ಕನ್ಫರ್ಮ್ ಅಂದಿದ್ದು. ಅಮ್ಮ ಅವಳಿಗೆ ಆ ವಿಷಯ ಗೊತ್ತಾಗಿ ಆ ರೋಗ ನನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡು ನನ್ನ ಜೀವನಾನೇ ಹಾಳಾಗೋಯ್ತು ಅಂತ ನನ್ನ ಹತ್ರ ಬಂದು ಬಗಳದ ಮೇಲೆ ನನಗೂ ಗೊತ್ತಾಗಿದ್ದು ಏಡ್ಸ್ ಅನ್ನೋ ಒಂದು ರೋಗಾನು ಇದೆ ಅಂತ. ಅಯ್ಯೋ ಅವನ್ನ ನಂಬಿಟ್ಟು ನಾನು ಮೋಸ ಹೋಗ್ಬಿಟ್ನಲ್ಲ. ಉಳುಕ್ ತೆಗಿವಾಗ ಅಯ್ಯೋ ಪಾಪ ಮುಗ್ಧ ಅಂತ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಚಿಕ್ಕಪ್ಪ, ಈಗೇನ್ ಮುಂದೆ ನನ್ ಬಾಳು? ಡೋಂಟ್ ವರಿ ಚಿಕ್ಕಪ್ಪ. ಕಿತ್ತಾಕದ್ ಬೇಡ, ತಾಲಿಗೆ ಬೆಲೆ ಕೊಡೋಣ.
ಒಂದು ಐಡಿಯಾ ಮಾಡಿ ಬೆಂಗಳೂರಿಗೆ ಹೋಗಿ ಡೈರೆಕ್ಟ್ ಡೈವರ್ಸ್ ಕೊಟ್ಬಿಡೋಣ. ಆದ್ರೆ ನಂಗೆ ಅವನ ಮರೆಯಕ್ಕೆ ಆಗ್ತಾ ಇಲ್ಲ ಚಿಕ್ಕಪ್ಪ. ಈ ತರ ಒಂದು ಕ್ಯಾಪ್ ಅವ್ನು ಹಾಕೊಂಡಿದ್ದಿದ್ರೆ ಏಡ್ಸೇ ಬರ್ತಿರ್ಲಿಲ್ಲ. ಇದನ್ನ ಗೌರ್ಮೆಂಟೇ ಹೇಳ್ಬೇಕಾ? ನಮ್ಗೆ ಅರ್ಥ ಆಗಲ್ವಾ? ಕಾರ್ಡ್ ಯಾರ್ಯಾರು ಕೊಟ್ಟಿಲ್ಲ? ಎಲ್ಕ ಕೊಟ್ಟಿವ್ ನಿನ್ ಸಂಬಂಧಿಕ ಎಲ್ಕ ಎಲ್ಕ ಒಮ್ಮೆಲೆ ಕೊಟ್ಟಿಯಾ? ಒಮ್ಮೆಲೆ ಕೊಟ್ಟಿವ್ನೆ. ಕಾರು ಈ ನಾಯಿಗಳ ಕಿಲ್ ಮಲ್ಗವೆ. ಲೇ ತಿರ್ಬೋಕಿ ನನ್ನ ಮಕ್ಳ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಐತೆ, ಬನ್ನಿ ಕರ್ಕೊಂಡೋಗಿ ಮಲಗಿಸ್ತೀನಿ. ಇದ್ಯಾವ ಸಂತೋಷಕ್ಕೋ ಕಾಣೆ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ರೀತಿ ಕೆಡ್ಕೊಳ್ಳೋದ್ರಲ್ಲಿ ಮೇಯ್ಕೊಳ್ಳೋದ್ರಲ್ಲಿ ಸಂತೋಷ ಅಲ್ಲ ನಿಮ್ಗೆ? ಊರಲ್ಲಿ ಯಾರ್ಯಾರಿಗೋ ಸಾವು ಬರುತ್ತೆ, ನಿಮಗಿನ್ನೂ ಬಂದಿಲ್ವಲ್ರು? ಆ ನಮ್ಮ ಜ್ಯೋತಿಕ ಅವನ ಹತ್ರ ಅದೇನು ಕಾಣ್ಬಿಟ್ಲಪ್ಪ. ಅವನೇ ಬೇಕು ಅಂತ ಗರ್ಡ್ ಗಂಬತ್ತರ ನಿಂತ್ಬಿಟ್ಟವಳೆ. ಏ ಪ್ರಕಾಶ್, ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್. ಸೆಂಚುರಿ ಗೌಡನ ಮರಿ ಮಗ, ಈಗ ಅಡ್ಡಪ್ಪನ ಮೊಮ್ಮಗ, ತಮ್ಮಣ್ಣನ ಮಗ, ರಸಿಕರಲ್ಲಿ ರಸಿಕ, ಮಿಷನ್ ರಾಜ, ಊರ್ಬಾಗಲ್ ರಾಜ, ಲೋಕಿಯ ಪ್ರಸ್ತ, ಪ್ರಥಮ ರಾತ್ರಿ ಶೋಭನ. ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಊಟ ಮಾಡ್ಕೊಂಡು ಪ್ರಸ್ತ ನೋಡ್ಕೊಂಡು ಹೋಗ್ಬೇಕನ್ನೋದು ವಿನಂತಿ. ಇಂತಿ ನಿಮ್ಮ ಪ್ರೀತಿಯ ಸೆಂಚುರಿ ಗೌಡರ ವಂಶಸ್ಥರು ವಂಶಸ್ಥರು ವಂಶಸ್ಥರು. ಬೇಗ ಬಂದ್ಬಿಡ, ಎಣ್ಣೆ ಬಡ್ಕೊಂಡು ಉಣ್ಕೊ ಹೋಗುವೆ. ಉಣ್ಕೊಟ್ಟಾಗ ಬಂದ್ಬಿಡು. ಫಸ್ಟ್ ನೈಟ್ಗೆ ಫಸ್ಟ್ ಕಾರ್ಡ್ ಮಾಡಿಸಿರೋ ಕಿತ್ತೋದ್ ನನ್ನ ಮಕ್ಳಂದ್ರೆ ನೀವೇ ಕಂಡ್ರು. 4 ಗೋಡೆ ಮಧ್ಯೆ ನಡಿಬೇಕಾಗಿರೋ ಕೆಲಸನ 8 ದಿಕ್ಕಲ್ಲಿ ಓಪನ್ ಏರಿಯಾದಲ್ಲಿ ತೋರಿಸ್ತೀನಿ ಅಂತ ಹೊರಟಿದ್ದೀರಲ್ಲ, ನಿಮಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರ್ತದ್ರು? ಅವರು ನನಗೆ ಗೊತ್ತಿಲ್ದಂಗೆ ಮದುವೆ ಆದ್ರು, ನೀವು ಅವ್ರಿಗೆ ಪ್ರಸ್ತಾವ ಮಾಡಿಸ್ತಾ ಇದ್ದೀರಾ? ಅದಕ್ಕೆ ಬೇಕಾಗಿರೋದು ಏನು? ನಿಲ್ಲಿಸ್ತೀನಿ, ಇದನ್ನ ಪೂರ್ತಿಯಾಗಿ ಮುಗಿಸ್ತೀನಿ. ಹೆಂಗೆ ಏನು ಎಕಡ ಪಕಡ ಅವೆಲ್ಲ ಫುಲ್ ಮುಂದಿನ ಪರದೆ ಮೇಲೆ ನೋಡಿ ಆನಂದಿಸಿ. ಇದೇ ನಿಮ್ಮ ಪ್ರೀತಿಯ ಪ್ರಕಾಶ. ಬಲೆ ಬಲೆ ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನೆರವೇರಲಿ. ಉಲಾಲ 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 ಉಲಾಲ. ಡ್ರಾಮ ಶುರುವಾಯ್ತದೆ, ಸ್ವಲ್ಪ ಇರಿ, ಹಾಡು ಇಲ್ಲಿರ್ತದೆ, ಡೋಂಟ್ ವರಿ. ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ, ಆಗೋ ಬಂದು ರಾಣಿ ಮಂಜರಿ. ಉಲಾಲ 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 ಉಲಾಲ. ಕ್ಷೇಮವೇನೈ ಸಕಲ ಪ್ರಜೆಗಳು ಕೇಳು ಮಂತ್ರಿಯೇ, ಸುತ್ತಮುತ್ತಲ ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೇನೈ. ಶಬಾಷ್, ನರ್ಮಲ ಬಂದ್ಬಿಟ್ಟದೆ. ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ, ಹೊಸದಿದು ನಾಟಕ ನೋಡಬೇಕು ಪ್ರೇಕ್ಷಕ. ರಾಮಂಗೆ ಕರ್ಣ ಸಾಲ ಕೊಟ್ಟವನೆ, ಭೀಮಂಗೆ ಲಕ್ಷ್ಮಣ ಭಕ್ತಿ ಇಟ್ಟವನೆ, ಮಂಥರಗೆ ಕೃಷ್ಣನ್ ಮ್ಯಾಲೆ ಮನ್ಸಾಗೈತೆ. ಟೋಪ್ ಅಂತಿದ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ, ಟೋಪ್ ಅಂತಿದ್ರೆ ಬ್ಲ್ಯಾಕ್ ಅಂಡ್ ವೈಟು ಗೊತ್ತಾಗ್ತೈತೆ. ಉಲಾಲ 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 ಉಲಾಲ.
ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ ಹೇ! ಆವಾಗ್ಲೂ ಕುರ್ಚಿಗೆ ಎದ್ದರಪ್ಪ ರೊಚ್ಚಿಗೆ ಕಂಸ ಹನುಮನ್ ಪಾರ್ಟಿ ಸೇರವ್ನೆ ಕೀಚಕ ಪಕ್ಷ ಬಿಟ್ಟು ಹೋಗವ್ನೆ ಹಿಂದುಳಿದ ವರ್ಗಗಳ ಯೋಗಕ್ಷೇಮ ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ ಯಾರು ಕೂಡ ನೋಡ್ಲೇ ಇಲ್ಲ ನಮ್ಮ ಕರ್ಮ ಉಲಲ 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 ರಾಮ ಶುರುವಾಯ್ತದೆ ಸ್ವಲ್ಪ ಇರಿ ಹಾಡು ಇರ್ತದೆ ಡೋಂಟ್ ವರಿ ತಟ್ಟಿ ತಟ್ಟಿ ಕ್ಲಾಪ್ಸು ಒಂದ್ಸರಿ ಅದೋ ಬಂದು ರಾಣಿ ಮಂಜರಿ ಉಲಲ 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 This video is sponsored by The Last Letter from the Diary of a Soldier, an autobiography by Robin Abraham, Army Officer by profession. Hard copy of the book is now available on Nation Press, Flipkart, Amazon, Amazon Kindle, Kobo, Google Play and iBooks. ಏಯ್ ಜ್ಯೋತಿಕಾ ನಿಂತ್ಕೋ 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 ಜ್ಯೋತಿಕಾ ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋಯ್ತು ನನಗೆ ಇವತ್ತು. ಬಾ 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 ಎಕ್ಸ್ಪೀರಿಯನ್ಸ್ ಮಾಡೋಣ, ಬಾ ಬೇಗ ಬಾ. ಆಗಲ್ಲ ನಿನ್ ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ಮದುವೆ ಮಾಡಲ್ಲ ಅಂತ ಕೇಳ್ದ. ನೀನ್ ಮಲ್ಕೊಂಡು ನೀನ್ ನಕ್ಷತ್ರ ಎಣ್ಸೋ, ನಿಂತ್ಕೊಂಡು ನಾನ್ ನಕ್ಷತ್ರ ಎಣ್ಸ್ತೀನಿ. ಬಾ ಜ್ಯೋತಿಕಾ ಬಾ ಬಾ ಎಕ್ಸ್ಪೀರಿಯನ್ಸ್ ಮಾಡೋಣ. ನಿಮ್ ಚಿಕ್ಕಪ್ಪನ ಇಷ್ಟ ಗೊತ್ತಾಯ್ತು. ನಾನ್ ಗಂಡ್ಸು ಅಲ್ವಾ ಅಂತ ಅನುಮಾನ ಅವನ್ಗೆ. ನಾನ್ ಗಂಡ್ಸಿ ಅಂತ ತೋರಿಸ್ತೀನಿ. ಓ ನಿಂದು ಇದೇ ಕೇಸಾ? ನಮ್ಮ ಅಪ್ಪಂಗೂ ಹಂಗೆ ಆಗಿತ್ತು, ಆದ್ರೆ ಇದೆಲ್ಲ ಮದ್ವೆ ಆದ್ಮೇಲೆ. ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಏನ್ ಕಲ್ಕತ್ತೀಯ? ಈಗ್ಲೂ ಅದೇ, ಮದ್ವೆ ಆದ್ಮೇಲೆ ಅದೇ ಆಗೋದು. ಹಲೋ, ನಾನು ನಿನ್ಕಿಂತ ಫಾಸ್ಟ್, ಆದ್ರೆ ಸ್ವಲ್ಪ ತಾಳ್ಮೆ. ಹುಡುಗಿರ್ಗೆ ಕಂಟ್ರೋಲ್ ಇದೆ, ಆದ್ರೆ ಹುಡುಗರ್ಗೆ ಕಂಟ್ರೋಲೇ ಇಲ್ಲ. ಅಯ್ಯೋ ನಾನು ಈಗ ಏನ್ ಮಾಡ್ಲಿ? ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರು, ನಾನು ನೀನು ಒಪ್ಕೊಂಡ್ವಿ. ನಿಮ್ ಚಿಕ್ಕಪ್ಪನೇ ಒಪ್ತಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಲೋಕಿ ಹೇಳಿದ್ದೆ ಹೇಳ್ಬೇಡ ನೀನು. ಹಿಂಗ್ ಮಾಡಿದ್ರೆ ಹೆಂಗೆ? ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ. ಏನ್ ನಂಗ್ ಓಡಕ್ಕಾಗಲ್ಲ, ಕಾಲ್ ನೋವ್ತಾ ಇದೆ. ನೋಡೋ ತಮಾಷೆ ಓಡ. ನಿಮ್ ಚಿಕ್ಕಪ್ಪನ ಹೆಂಗ್ ಒಪ್ಸ್ಕೋ. ಒಂದು ಮದ್ವೆ ಇಲ್ಲ ಎಕ್ಸ್ಪೀರಿಯನ್ಸ್ ಎರಡರ ಒಂದು ಒಪ್ಸ್ಬೇಕಷ್ಟೇ. ಓ ನನ್ನ ಹೀಗ್ ಸಿಗಿಸ್ತಾ ಇದ್ಯಾ? ಸರಿ, ಹಂಗಂದ್ರೆ ಒಂದ್ ಮಾತ್ ಕೇಳು. ನಾ ಓಡೋಗಬಾರ್ದು, ಊರ್ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ಬೇಕು. ಅದು ಸರಿಯೇ. ಮದ್ವೆ ಆಗಮ್ಮ, ಈ ಎಕ್ಸ್ಪೀರಿಯನ್ಸ್ ಆಮೇಲೆ ಕೊಡ್ತೀನಿ. ನಾನು ನಿನ್ಗೆ ಒಂದ್ ಮಗು ಕೊಡ್ತೀನಿ, ಆದ್ರೆ ಓನ್ಲಿ ಮದ್ವೆ, ನೋ ಶೋಭನ. ಅಬ್ಬಾ ಮದುವೆ ಅಂತ ಒಪ್ಕೊಂಡಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬರೋಕ್ ಇವ್ರ ಕತೆ ಹೇಳ್ಬಾರ್ದು. ನಾನು ಒಪ್ಕೊಂಡಿದ್ದೀನಲ್ವಾ ಲೋಗಿ. ಲೋ ವಿಜಯ್, ಲೇ ನಂಗೆ ಅದೆಲ್ಲ ಗೊತ್ತಿಲ್ಲಕಲ್ಲ. ದೇವಸ್ಥಾನದಾಗ ಅರ್ಜೆಂಟ್ ಹುಡುಗ ಕರ್ಕೊಂಬಲ್ಲ, ಮದುವೆ ಆಗ್ಬೇಕಲ್ಲ. ಲೋಕಿ ಇನ್ನೊಂದಪ್ಪ ಯೋಚನೆ ಮಾಡ್ಲಾ? ಹುಡುಗರು ಪಿಕ್ಚರ್ ನೋಡಿವಲ್ಲ ನೀನು, ಯಾಕೆ ಕೆಡ್ಸ್ಕೊಂಡ್ ನೀನ್ ಕಟ್ಲಾ ತಾಳಿಯಾ? ಲೋಕದಲ್ಲಿ ಲವರ್ಸ್ಗೆ ಫ್ರೆಂಡ್ಸ್ ಇರೋದೇ ಹೆಲ್ಪ್ ಮಾಡಕ್ಕೆ ಅಲ್ಲ, ಕಟ್ಲಾ ತಾಳಿಯಾ? ಐನೋರೆ ತಗೊಂಬರಿ ತಾಳಿಯಾ. ಇದೇನ್ ಮಾವ, ಮಕ್ಳಿಬ್ರು ಮದ್ವೆ ಮಾಡ್ಕೊಂಬಂದ್ರೆ ನೋಡಿ ಸಂತೋಷ ಪಡೋದ್ಬಿಟ್ಟು ಅವ್ರಿಬ್ರು ಓಡೋದಂಗೆ ಬಾಯ್ ಬಾಯ್ ಪಡ್ಕೊಂತಿದ್ರಲ್ಲ ನೀವಿಬ್ರು. ನಿಮ್ಗೇನಾಯ್ತು ಮುದೇವಿ ಹೇಳು. ಅಯ್ಯೋ ಏನ್ ಹೇಳಲಿ, ಹೇಳಿದ್ರೆ ಬುಟ್ಟೊಂಡೈತಿಯೇ ಸಂಜೂರಿ ಒಮ್ಮಸ್ತಲ್ಲಿ. ನಾನು ಹಿಂಗ್ ಮದ್ವೆ ಆಗಿದ್ದೀನಿ ಅಂತ ಕಣವ. ಅದೇ ಕಣಪ್ಪ, ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರಲ್ಲ, ಅದೇನವ ಸಿಂಪಲ್ ಮ್ಯಾರೇಜ್. ಅದೇ ಮಾಡ್ಕೊಂಬಂದವ್ರೆ. ದುಡ್ಡು ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ತಾರಂತೆ. ಅದೇನಾರು ಹೇಳು, ನಾನು ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ ಒಪ್ಪಕ್ಕಿಲ್ಲ. ನಾನು ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ ಒಪ್ಪಿಕ್ಕಿಲ್ಲ. ಯೋ ಏನ್ ಬೆಳ್ ಎಣ್ಣೆ ಹೋಗ್ಬಿಟ್ಟಿದ್ದೀರಾ? ಅಯ್ಯೋ ಇವರಿಬ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಜ್ಯೋತಿಕಾ, ನೀವಿಬ್ರು ಹಿಂಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ತಪ್ಪೇ, ಆದ್ರೆ ಅದ್ ನನಗ್ ಸರಿ, ನಮ್ಮ ಮನೆಯವ್ರಿಗೆ ಸರಿ ಅನಿಸ್ಬೋದು.
ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪಂಗೆ ಸರಿ ಅನ್ಸ್ಬೇಕಲ್ವಾ? ಮೊದ್ಲು ಅವ್ರ ಹತ್ರ ಹೋಗಿ ವಿಷಯ ಹೇಳೋಣ ಬಾ. ನಡಿ. ನಮ್ದೇನು ತಪ್ಪಿಲ್ಲ, ಎಲ್ಲ ಅವ್ರವ್ರೇ ಮಾಡ್ಕೊಂಡಿರೋದು. ಈ ಮದುವೆ ಅಂತೂ ನಾವು ಮಾಡಿಲ್ಲ, ನಮ್ಮ ಮ್ಯಾಗ ಅನುಮಾನ ಪಡಬೇಡ. ಅವ್ರಿಬ್ರು ತಪ್ಪಿಗೆ ಊರವ್ರ ಹೆಣ್ಮಕ್ಳ ಮೇಲೆ ಎಗರ್ಬಿಟ್ಟೆ. ಬಸರು ನಿಂದು ಹೆಸರು ನಮ್ದು ಅನ್ನೋದು ಬೇಡ. ಅನ್ಕೊಂಡಿಲ್ಲ, ನನ್ಗೂ ಗೊತ್ತು ಮಾಡಿರೋದು ಸರಿ ಇಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು ಅವನದೇ ತಪ್ಪು ಅಂತ. ಸೆಂಚುರಿ ವಂಶ ಸರಿ ಇಲ್ಲ ಅಂತಿದ್ರು, ನಾನು ಒಬ್ಬನೇ ನೀ ಎದ್ಗಾರ. ಇನ್ನೆರ್ತಿ ಸೊತ್ತಾದ್ಮೇಲೆ ಎಲ್ ಮನೆ ಕೊಟ್ಟಿದ್ದೇನು ನನ್ನ ಗೊತ್ತು. ಚಿಕ್ಕ ಮುಖ ಕುತ್ಕೊಳ್ಳೆ. ಅಪ್ಪ ನಿನ್ನ ನಾನು ಶ್ರೀರಾಮಚಂದ್ರ ಅನ್ಕಂದ್ನಲ್ಲಪ್ಪ. ಥೂ ಅವನ್ ನಮ್ಮ ಫ್ಯಾಮಿಲಿನ ಕುಲಿಗಟ್ ಫ್ಯಾಮಿಲಿ ಕಂಡ್ಬಿಡ್ಲ. ಇವನ್ ಮದ್ವೆ ನೋಡಿಲ್ಲ, ಇವನ್ ಮದ್ವೆ ನೋಡಿಲ್ಲ, ಪ್ರಸ್ತ ನೋಡ್ಲೇಬೇಕು. ಥೂ ನಿನ್ ಮನ್ಸನೇನೇನೆ ಮನ್ಸಲ್ಲ ಬಿಡು, ಅದಕ್ಕೆ ನೀನ್ ದವ್ವ ಕುಂತಿರೋದು. ಹರಿಯ ನೀರ್ಗೆ ಕಲ್ಲಾದ್ರೇನು ಹುಲ್ಲಾದ್ರೇನು ಹರಿತಾ ಇರ್ತದೆ. ಗುಟ್ಟಾಗಿ ನಡಿಬೇಕಾದ ವ್ಯವಹಾರನ ನೋಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಏನ್ ಹೇಳಿ ನಾನು ನಾನ್ ತಿಥಿಗೆ ಕಾರ್ಡೋಡ್ಸಿ ಹೆಂಗೆ ತಿಥಿ ಮಾಡಿದ್ರೆ ಅದರಂತೆ ಪ್ರಸ್ತಗೂ ಕಾರ್ಡೋಡ್ಸಿ ಪ್ರಸ್ತ ಮಾಡಬೇಕು. ಪ್ರಪಂಚದಲ್ಲಿ ಪ್ರಸ್ತಕ್ಕೆ ಕಾರ್ಡ್ ಮಾಡಿಸ್ತಾರೆ, ನೀನ್ ಒಬ್ನೇ ಕಂಬಿಡು. ಚೆನ್ನಾಗ್ ಮಾಡ್ರಿ, ಮುಂದಿನ ಜನ್ಮದಲ್ಲಿ ನಮ್ಮ ಅಮ್ಮಸ್ತಾರೆ ಹುಡ್ತೀರಿ. ಹಾ ಸಾಕು ಕಣಪ್ಪ, ಈ ಜನ್ಮನೇ ಸಾಕು. ಆಯ್ತು ಬಿಡು, ಇನ್ನ ಆಸೆ ನೆರವೇರಿಸ್ತೀವಿ. ಕಾರ್ಡ್ ರೆಡಿ ಅನ್ಕೋ.